ಎಲ್ಲರಿಗೂ ಪ್ರೈಸ್ ಲಾರ್ಡ್ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ಟಾಕ್ ವಿತ್ ಸ್ಯಾಮ್ ಪಾಡ್ಕಾಸ್ಟ್ಗೆ ಸ್ವಾಗತಿಸ್ತೇನೆ. ಇದು ನಮ್ಮ 10ನೆಯ ಸಂಚಿಕೆಯಾಗಿದೆ. ಇಲ್ಲಿವರೆಗೆ ಅನೇಕ ಕಾರ್ಯಗಳನ್ನು ನಾವು ನೋಡ್ತಾ, ಧ್ಯಾನಿಸ್ತಾ, ಚರ್ಚಿಸ್ತಾ ಬಂದಿದ್ದೇವೆ. ಅದೆಲ್ಲವೂ ಅನೇಕ ಸತ್ಯವೇದದ ಕುರಿತಾಗಿಯೂ ಮತ್ತು ನಮ್ಮ ವೈಯಕ್ತಿಕ ಅನುಭವಗಳು, ಆಲೋಚನೆಗಳನ್ನು ಕುರಿತು ನಾವು ಹಂಚಿಕೊಳ್ಳುತ್ತಾ ಬಂದಿದ್ದೇವೆ. ಈ ದಿನವೂ ಒಂದು ವಿಶೇಷವಾದಂಥ ಟಾಪಿಕ್ ಒಟ್ಟಿಗೆ ನಿಮ್ಮನ್ನು ಸಂಧಿಸಲಿಕ್ಕೆ ಬಂದಿದ್ದೇವೆ. ನಮ್ಮ ಮಧ್ಯದಲ್ಲಿ ಸೇವಕರಿದ್ದಾರೆ. ಅಣ್ಣ, ಪ್ರೈಸ್ ಲಾರ್ಡ್. ನಿಮ್ಮನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಸೊ ಈವರೆಗೆ ನಾವು ಅನೇಕ ವಿಷಯಗಳನ್ನು ನೋಡ್ತಾ ಬಂದಿದ್ದೇವೆ. ಈ ದಿನ ಒಂದು ವಿಶೇಷವಾದ ಟಾಪಿಕ್, ಅದು ಬಿಟ್ಟರ್ ಟ್ರೂತ್ ಅಂತ ಹೇಳ್ಬೋದೇನೋ. ಅನೇಕ ಯೋಚನೆಗಳನ್ನು ಮಾಡಿಕೊಂಡು ಈ ಟಾಪಿಕ್ ಮಾತಾಡೋಣ ಅಂತ ಅನಿಸ್ತು. ಹಾಗಾಗಿ ಈ ದಿನ ಆ ವಿಷಯವನ್ನು ನಾವು ಮಾತಾಡೋಣ. ಇಸಬೆಲ್ ಸ್ಪಿರಿಟ್ ಇನ್ ಪಾಸ್ಟ್ರಿ, ಅಂದರೆ ಸೇವಕರಲ್ಲಿ ಕಾರ್ಯ ಮಾಡುವಂಥ ಇಸಬೆಲಳ ಆತ್ಮ. ಸೊ ಅದನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಮೊದಲನೇದಾಗಿ ಇಸಬೆಲಳ ಆತ್ಮ ಹೇಗೆ ಕಾರ್ಯ ಮಾಡುತ್ತೆ ಮತ್ತು ಅದರ ಕಾರ್ಯ ನೀತಿಗಳು ಹೇಗಿರ್ತದೆ, ಅದರ ಗುಣ ಸ್ವಭಾವಗಳು ಹೇಗಿರ್ತದೆ, ಅದನ್ನು ತಿಳಿಸ್ಕೊಡಿ. ನಂತರ ಸಭೆಗೆ, ಸೇವೆಗೆ ಅದನ್ನು ಬರೋಣ. ಸೊ ಇಜಬೆಲ್ ಅನ್ನುವಂಥ ಹೆಸರು ಹಳೆ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಕಾಣಿಸ್ಕೊಂಡಿರುವಂಥ ಬಹುಮುಖ್ಯವಾದಂಥ ದೇವರ ವಿರೋಧಿ ಕಾರ್ಯಗಳನ್ನು ಮಾಡುವಂಥ ಹೆಸರು. ಸೊ ಹೀಗಿರುವಾಗ ಮೊದಲನೇದಾಗಿ ಅಹಾಬನ ಹೆಂಡತಿಯಾಗಿ ಇಜಬೆಲಳು ಕಾಣಿಸ್ಕೊಳ್ತಾಳೆ. ಆಕೆ ತನ್ನ ಜೀವಿತದಾದ್ಯಂತದವರೆಗೂ ಅಹಾಬನನ್ನು ತನ್ನ ಮೋಹದ ಬಲೆಯಲ್ಲಿ ಬೀಳಿಸ್ಕೊಂಡಿದ್ದು ಮಾತ್ರವಲ್ಲದೆ, ಆಕೆ ತನ್ನ ರಾಜನ, ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದರೆ, ಆ ಅರಸ ಅಂತ ಬಂದಾಗ ಆ ರಾಣಿಯ ಪಾತ್ರ ಏನಾಗಿತ್ತಪ್ಪ ಅಂತಂದರೆ, ಆಕೆ ಎಲ್ಲ ರೀತಿಯಲ್ಲೂ ಗಂಡನಿಗೆ ಹೆಂಡತಿಯಾಗಿರೋದು ಮಾತ್ರ ಭಾಗವೇ ಆಗಿರದೆ, ಆಕೆ ಎಕ್ಸಾಕ್ಟ್ಲಿ ಹಳೆ ಒಡಂಬಡಿಕೆ ಕಾಲದಲ್ಲಿ ಒಂದು ಅಸೆಟ್ ಆಗಿರ್ತಿದ್ಲು. ಈಗ ಹೇಗಪ್ಪ ಅಂದರೆ, ನನ್ನ ಹತ್ರ ಒಂದು ಕಾರ್ ಇದೆ, ಆ ಕಾರನ್ನು ನಾನು ಮನ ಬಂದಂತೆ ಚಲಾಯಿಸ್ತೇನೆ. ನನ್ನ ಹತ್ರ ಒಂದು ಕಾರ್ ಇದೆ, ಅದನ್ನು ನನ್ನ ಇಷ್ಟ ಬಂದವರಿಗೆ ನಾನು ಕೊಡ್ತೇನೆ. ನನ್ನ ಹತ್ರ ಒಂದು ಕಾರ್ ಇದೆ, ಆ ಕಾರನ್ನು ನನ್ನ ಇಷ್ಟ ಬಂದಾಗ ನಾನು ಉಪಯೋಗಿಸ್ತೇನೆ. ಸೊ ಈ ರೀತಿಯಾದಂಥ ಹಾದಿಯಲ್ಲಿ ಆ ಹಳೆ ಒಡಂಬಡಿಕೆಯ ಕಾಲದ ಸ್ತ್ರೀಯರ ಜೀವಿತ ಇತ್ತು. ಇದು ಸರಿಯಲ್ವಾ ಅನ್ನೋದು ಇನ್ನೊಂದು ಡಿಬೇಟ್. ಆದರೆ ಆ ಹೊತ್ತಿನ ಕಾಲಕ್ಕೆ ಮಕ್ಕಳು ಸಂತಾನದ ವೃದ್ಧಿಯಾಗಿರೋದ್ರಿಂದ ಅವರು ತನ್ನ ಆಸ್ತಿಯ ಭಾಗದಲ್ಲಿ ಪಾಲನ್ನು ತೆಗೆದುಕೊಳ್ಬೋದಿತ್ತು ಹೊರತು, ಈ ಹೆಂಡತಿಯರು ಅಂತ ಬಂದಾಗ ಆಳು, ಕಾಳು, ಪಶು, ಸಂತಾನ, ಅದರದೇ ಪಶು ಮತ್ತು ಹೆಂಡತಿ, ಇವ್ರು ಏನಾಗಿದ್ರು, ಒಂದು ಅಸೆಟ್ ಆಗಿದ್ರು. ಅವ್ರ ಹತ್ರ ಇರುವಂಥ ಒಂದು ಆಸ್ತಿ, ಅವ್ರು ಅದನ್ನು ಹೇಗೆ ಬೇಕಾದರೂ ಉಪಯೋಗಿಸ್ಬೋದು. ಯಾಕೆ ಮಾತು ಹೇಳ್ತಿದ್ದೇನೆ ಅಂದರೆ, ಒಬ್ಬ ಆಳಿಗೆ ತನ್ನ ಯಜಮಾನಿಗೆ ಆರ್ಡರ್ ಮಾಡುವಂಥ ಅಧಿಕಾರ ಇರೋದಿಲ್ಲ. ಹೀಗೆ ಒಬ್ಬ ರಾಣಿಗೆ ತನ್ನ ರಾಜನಿಗೆ ಅಧಿಕಾರ ಅಥವಾ ಹೇಳುವಂಥ ಅಥವಾ ಅವನ ಮೇಲೆ ದಬ್ಬಾಳಿಕೆ ಮಾಡುವಂಥ ಅಧಿಕಾರವನ್ನು ಆ ಹೊತ್ತಿನ ಕಾಲದಲ್ಲಿ ಹೊಂದಿರಲಿಲ್ಲ. ನಾವು ಇದನ್ನು ತುಂಬ ಈಸಿಯಾಗಿ ನಾವು ನೋಡ್ತೇವೆ. ಸೊ ಪಟ್ಟದರ್ಯಸಿಯಾದಂಥ ವಷ್ಟಿ ಅಲ್ಲಿದ್ದಂಥ ಅಹಶ್ವೇರೋಷನ್ಗೆ ಹೆಂಡತಿಯಾಗಿ ಬೇಡ ಅನಿಸಿದ ಮರುಕ್ಷಣದಿಂದ ಹೆಂಡತಿಯರನ್ನು ಉಣಗಿಸೋದಕ್ಕೆ ಅವ್ನು ತಗೊಂಬಂದು ಮನೇಲೇ ಇರಿಸ್ಕೊಳ್ತಿದ್ದಾನೆ. ಈಗಿನ ಕಾಲದಲ್ಲಿ ಏನಾದರೂ ಹೆಂಡತಿಗೆ ಗೊತ್ತಿಲ್ಲದೆ ಇನ್ನೊಂದು ಅಫೇರ್ ಇಟ್ಕೋಬೇಕು ಅಂತಂದರೆ, ಹೆಂಡತಿಗೆ ಗೊತ್ತಾದರೆ ಏನೇನು ನಡೆದೋಗ್ತಾವೋ ಲೆಕ್ಕನೇ ಇಲ್ಲ. ಹಾಗೆ ಅಹಾಬನ ಜೀವಿತದಲ್ಲಿ ಅಹಾಬ ಇಸ್ರಾಯೇಲರ ಅರಸನಾಗಿದ್ದಾನೆ. ಯಹೂದ ಕುಲ ಸಪರೇಟ್ ಆಗಿದೆ, ಉಳಿದ 11 ಕುಲಗಳು ಇಸ್ರಾಯೇಲರ ಭಾಗವಾಗಿ ಉಳಿದಿದ್ದಾವೆ. ಈಗ ಆ 11 ಕುಲಗಳ ಅರಸನಾಗಿರುವಂಥ ಅಹಾಬ ತನ್ನ ಜೀವಿತದಲ್ಲಿ ಏನನ್ನ ಬೇಕಾದರೂ ಸಾಧಿಸಿಕೊಳ್ಳೋದಕ್ಕೆ, ಯಾಕಂತಂದರೆ ಅಂಥದ್ದೇ ತಲೆಮಾರಿನಲ್ಲಿ ಬಂದಂಥ ಇಸ್ರಾಯೇಲರು ಮತ್ತು ಯಹೂದ್ಯರ ಕೊನೆಯ, ಅಂದರೆ ಯಾಕೆ ಮಾತು ಹೇಳ್ತಿದ್ದೇನೆ ಅಂದರೆ, ಆನಂತರದಲ್ಲಿ ರೆಹಬಾಮ್ ಕಾಲದಲ್ಲಿ ಬೇರೆ ಆಗೋಯ್ತು. ಸೊ ಅಲ್ಲಿವರೆಗೂ ಬಂದಂಥ ಯಹೂದ್ಯರಿಗೂ ಮತ್ತು ಇಸ್ರಾಯೇಲರಿಗೂ ಒಬ್ಬನೇ ಅರಸನಾಗಿದ್ದಂಥ, ಹೆಚ್ಚು ಕಡಿಮೆ 700-600 ಹೆಂಡತಿಯರು, 700 ಈ ರೀತಿಯ ಕುಕುಬೈನ್ಸ್ ಅಂತ ಪತ್ನಿಯರು ಎಲ್ಲ ಹೆಚ್ಚು ಕಡಿಮೆ 1000 ಜನ ಇದ್ರು. ಸೊಲೊಮೋನ್ಗೆ 1000 ಜನರಲ್ಲಿ ಆಕೆ ಒಬ್ಬಳಾಗಿರ್ತಿದ್ಲು. ಆದರೆ ಅಹಾಬನ ಜೀವಿತಕ್ಕೆ ನಾವು ಬಂದು ನೋಡುವಾಗ ಇಜಬೆಲ್ ಏನಾಗಿದ್ದಾಳೆ, ಅಹಾಬನಿಗೆ ಮಾನಸಿಕವಾಗಿ ಅವಳಿಗೆ ಮಹಾರಾಜನಾಗ್ಬಿಟ್ಟಿದ್ದಾಳೆ. ಮಹಾರಾಣಿ ಅನ್ನೋ ಪದ ಬಳಸೋದು ತಪ್ಪಾಗ್ತಿದೆ.
ಯಾಕಂತಂದ್ರೆ ಅದು ಮತ್ತೆ ರಾಜನ ಕೆಳಗೆ ಬರ್ತದೆ. ಇವಳೆ ರಾಜನಾಗಿ ಈಗೇನು ಮಾಡ್ತಿದ್ದಾಳೆ, ತನ್ನ ನಿರ್ಧಾರಗಳನ್ನು ತಾನು ತೆಗೆದುಕೊಳ್ಳೋದಕ್ಕೆ ಸೋಲನ್ನೊಪ್ಪಿಕೊಳ್ಳುವ ರೀತಿಯಲ್ಲಿ ಅಹಾಬನನ್ನು ಪ್ರೇರೇಪಿಸ್ತಿದ್ದಾಳೆ. ಮತ್ತು ಆ ಎಲ್ಲ ನಿರ್ಧಾರಗಳನ್ನು ಇಜಬೇಲಳು ತೆಗೆದುಕೊಳ್ಳೋದ್ರಲ್ಲಿ ಬಹಳ ನಿಷ್ಣಾತಳಾಗಿ ಕಂಡು ಬರ್ತಾ ಇದ್ದಾಳೆ. ಸೊ ಇಂಥದ್ದೊಂದು ಸಂದರ್ಭದಲ್ಲಿ ಅದು ಮುಂದುವರೆದು ಇಲ್ಲಿ ತುವೈತುರ್ದ ಸಭೆಯಲ್ಲಿ ಬಂದು ನೋಡಿದ್ರು ಕೂಡ ಅಲ್ಲಿ ಬಹಳ ಮುಖ್ಯವಾಗಿ ಸಭಾಪಾಲಕರು ಆ ಸಭೆಯ ಮುಖ್ಯಸ್ಥರಾಗಿರ್ತಾರೆ ಅಥವಾ ಸಭಾಧ್ಯಕ್ಷರು ಅಂತ ಕರೀತಾರೆ ಅವ್ರನ್ನ. ಸಭಾಧ್ಯಕ್ಷರಾಗಿರ್ತಾರೆ. ಆ ಸಭಾಧ್ಯಕ್ಷರಿಗಿಂತ ಹೆಚ್ಚಿನ ಪ್ರೇರೇಪಣೆಯನ್ನ ಈಕೆ ಕೊಡೋದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಬಹಳ ಇನ್ಫ್ಲೂಯೆನ್ಷಿಯಲ್ ಮತ್ತೆ ಕಾಂಟ್ರವರ್ಷಿಯಲ್ ಒಂದೇನು ಹೇಳ್ತೀವಿ ನಾವು ಅದನ್ನ ಫೇಮ್ ಆಗಿ ಅಥವಾ ಪರ್ಸನಾಲಿಟಿ ಆಗಿ ಇಜಬೇಲ್ ಎರಡು ಭಾಗದಲ್ಲಿ ಕಂಡು ಬರ್ತಾಳೆ. ಸೊ ಹಾಗಾಗಿ ಇಜಬೇಲ್ ಅಲ್ಲಿ ಏನು ಮಾಡ್ತಿರ್ತಾಳೆ, ಅಲ್ಲಿ ಬಾಳನ ವಿಗ್ರಹಕ್ಕೆ ಪೂಜೆ ಮಾಡೋದು ಮತ್ತು ಅಲ್ಲಿದ್ದಂಥ ಪೂಜಾರಿಗಳನ್ನ ಪೋಷಿಸುವಂಥದ್ದು ಆಕೆಯ ಕಾರ್ಯನೇ ಆಗಿತ್ತು. ಅವಳೇನು ಮಾಡ್ತಿದ್ದಾಳೆ, ಬಾಳನ ಪ್ರವಾದಿಗಳನ್ನ ಪೋಷಿಸ್ತಾ ಇದ್ದಾಳೆ ಮತ್ತು ಯೆಹೋವನ ಪ್ರವಾದಿಗಳನ್ನ ಕೊಲ್ಲಿಸ್ತಾ ಇದ್ದಾಳೆ. ಸೊ ಇಲ್ಲೂ ಕೂಡ ನಾವು ಹೊಸ ಒಡಂಬಡಿಕೆಯಲ್ಲಿ ಮುಂದುವರೆದು ನೋಡೋದಾದ್ರೆ ಇಜಬೇಲ್ ಅಂಥದ್ದೇ ಕಾರ್ಯವನ್ನು ಮಾಡ್ತಾ ಇರ್ತಾಳೆ. ಏನಪ್ಪಾ ಅಂತಂದ್ರೆ ವಿಗ್ರಹಾರಾಧನೆಯನ್ನ ಮತ್ತು ಸೆಕ್ಷುವಲ್ ಮೊರಾಲಿಟಿ ಅಂತ ಏನು ಕರಿತೀವಿ ನಾವು, ಅನೈತಿಕತೆ, ಲೈಂಗಿಕ ಅನೈತಿಕತೆಯನ್ನ ಸಭೆಯೊಳಗೆ ತಂದು ಹಾಕೋದ್ರ ಮುಖಾಂತರವಾಗಿ ನಾವು ಅಲ್ಲಿ ಮತ್ತೆ ಯೆಹೋವನ ಕಾರ್ಯಗಳು ಬಿದ್ದು ಹೋಗುವ ರೀತಿಯಲ್ಲಿ ಮಾಡೋದಕ್ಕೆ ಪ್ರಯತ್ನಿಸುವಂತ ಎರಡು ಹೆಸರು ಇಬ್ಬರದು ಒಂದೇ, ಇಬ್ರು ಎರಡು ವ್ಯಕ್ತಿಗಳು ಆದರೆ ವ್ಯಕ್ತಿತ್ವ ಮಾತ್ರ ಒಂದೇ ವಿಧಾನವಾಗಿದ್ದಾವೆ. ಸೊ ಇಂಥದ್ದೇ ಒಂದು ಕಾರ್ಯ ತನ್ನಂತಾನು ಪ್ರವಾದಿನಿ ಅಂತ ಕರ್ಕೊಳ್ತಾಳೆ ಆಕೆ. ತನ್ನಂತಾನು ಪ್ರವಾದಿನಿ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಪ್ರವಾದಿ ಹಳೆ ಒಡಂಬಡಿಕೆಯ ಕಾಲದಲ್ಲಿ ದೇವರ ಮಾತುಗಳನ್ನು ತಿಳಿಸುವವನಾಗಿದ್ದರು. ಈ ಹೊಸ ಒಡಂಬಡಿಕೆಯ ಕಾಲದಲ್ಲಿ ದೇವರಿಗೂ ಮತ್ತು ಮನುಷ್ಯರ ಮಧ್ಯದಲ್ಲಿ ಮಧ್ಯಸ್ಥಿಕನಾಗಿ ನಿಲ್ಲತಕ್ಕವನಾಗಿದ್ದಾರೆ. ಅಂದ್ರೆ ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಶಿ ವಾಸ್ ಅ ಮೌತ್ ಪೀಸ್ ಆಫ್ ಬಾಳ್ ಅಟ್ ದ ಓಲ್ಡ್ ಟೆಸ್ಟಮೆಂಟ್. ಶಿ ವಾಸ್ ಅ ಮೀಡಿಯೇಟರ್ ಫಾರ್ ಅ pastors, servants of God and the idol worship. ಸೊ ಶಿ ವಾಸ್ ಅ ಮೀಡಿಯೇಟರ್. ಆಕೆ ಮಧ್ಯಸ್ಥಿಗಳಾಗಿ ವಿಗ್ರಹಾರಾಧನೆಗೂ ಮತ್ತು ಸೇವಕರಿಗೂ, ದೇವರ ಸೇವಕರಿಗೂ, ಲೈಂಗಿಕ ಅನೈತಿಕತೆಯೊಳಗೂ ಮತ್ತು ಸೇವಕರಿಗೂ ಮಧ್ಯಸ್ಥಿಗಳಾಗಿ ನಿಲ್ತಾ ಇದ್ದಾಳೆ. ಇಲ್ಲೇ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಆಕೆ ಮೌತ್ ಪೀಸ್ ಆಗ್ತಾ ಇದ್ದಾಳೆ. ಸೊ ಯಾರನ್ನಾದ್ರೂ ಟಚ್ ಮಾಡ್ಬೇಕಂದ್ರೆ, ಬಾಳನ ವಿಗ್ರಹಗಳನ್ನ ಪ್ರವಾದಿಗಳನ್ನ ಏನಾದ್ರೂ ಟಚ್ ಮಾಡ್ಬೇಕಂತಂದ್ರೆ ಅದು ರಾಣಿಯನ್ನು ಟಚ್ ಮಾಡಿದ ಹಾಗೆ. ಹಾಗಾಗಿನೇ ಅವಳು ಕೋಪಗೊಳ್ತಾ ಇದ್ದಾಳೆ. ನಾನು ಅವನನ್ನು ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಆಕೆ ಕೋಪಗೊಳ್ತಾ ಇದ್ದಾಳೆ. ಯಾಕೆಂತಂದ್ರೆ ಅವಳು ಬಾಳನ ಪ್ರವಾದಿಗಳನ್ನ ಮುಟ್ಬಿಟ್ನಲ್ಲ ಎಲಿಯ. ಸೊ ಆ ಒಂದು ಉದ್ದೇಶಕ್ಕಾಗಿ ಆ ಒಂದು ವಿಷಯದಲ್ಲಿ ಆಕೆ ಬಹಳ ಕ್ರೂರವಾಗಿ ನಡ್ಕೊಂಡಿದ್ದನ್ನ ನಾವು ನೋಡ್ತೇವೆ. ಸೊ ವ್ಯಕ್ತಿತ್ವಗಳು ಸೇಮ್, ವ್ಯಕ್ತಿಗಳಿಬ್ಬರು. ಓಕೆ, ಈಗ ಈ ಯೆಜೆಬೇಲಳ ಆತ್ಮ ಸೇವಕರಲ್ಲಿ ಕಾರ್ಯ ಮಾಡುವುದರ ಬಗ್ಗೆ ನೋಡೋದಕ್ಕಿಂತ ಮುಂಚಿತ ಈಗ ಯೆಜೆಬೇಲಳ ಕುರಿತಾಗಿ ನಾವು ನೋಡಿದ್ವಿ, ಆಕೆಯ ಕಾರ್ಯತಂತ್ರಗಳು ಹೇಗೆ, ಗುಣ ಸ್ವಭಾವಗಳು ಹೇಗೆ ಅಂತ. ಈಗ ಅದನ್ನು ಬಿಟ್ಟು ಸೇವಕರು ಅಂದರೆ ಹೇಗಿರಬೇಕು, ಸೇವಕನ ಮನಸ್ಥಿತಿ ಹೇಗಿರಬೇಕು, ದೇವರು ಸೇವಕರಿಂದ ಅಪೇಕ್ಷೆ ಪಡುವಂಥದ್ದು ಏನು, ಅದರ ಬಗ್ಗೆ ನೋಡಿ ನಂತರ ಹೋಗೋಣ. ಮೊದಲನೇದಾಗಿ ಸೇವಕರು ಅನ್ನೋ ಪದದ ಅರ್ಥನೇ ನಾವು ಸೇವೆ ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ಯಾವನು ತನ್ನನ್ನು ತಾನು ತಗ್ಗಿಸ್ಕೊಳ್ತಾನೋ ಅವನು ದೇವರ ಮುಂದೆ ಹೆಚ್ಚಿಸಲ್ಪಡ್ತಾನೆ. ಯಾವನು ತನ್ನನ್ನು ತಾನು ಹೆಚ್ಚಿಸ್ಕೊಳ್ತಾನೋ ಅವನು ತಗ್ಗಿಸಲ್ಪಡ್ತಾನೆ. ಸೊ ಸೇವೆಯ ಪ್ರಾರಂಭನೇ ದೀನತೆಯಿಂದ ಪ್ರಾರಂಭ ಆಗ್ತದೆ. ಯಾಕಂತಂದರೆ ಹ್ಯುಮಿಲಿಟಿ ಈಸ್ ಅ ಫೇಸ್ ಆಫ್ ಫೇತ್ ಅಂತ ಕರಿತೀನಿ ನಾನು. ದೀನತೆಯೇ ನಂಬಿಗಸ್ತನ ಗುಣಲಕ್ಷಣ. ಯಾಕಂತಂದರೆ ನಮಗೆ ಯಾವಾಗ ಒಂದು ವಿಷಯದ ನಂಬಿಗಸ್ತಿಕೆ ಅಥವಾ ನಂಬಿಕೆ ಇರೋದಿಲ್ವೋ ಆ ವಿಷಯದಲ್ಲಿ ನಾವೇನಾಗೋದಿಲ್ಲ, ಶಾಂತವಾಗಿರೋದಕ್ಕೆ ಸಾಧ್ಯ ಇಲ್ಲ. ಯಾವ ವಿಷಯದಲ್ಲಿ ನಮಗೆ ನಂಬಿಕೆ ಇರ್ತದೋ ನಾವು ಅದನ್ನು ನೋಡ್ತೇವೆ. ಸಮರಿಯದ ಸುತ್ತಲೂ ಎಲೀಷನನ್ನ ಹಿಡಿಯೋದಕ್ಕೋಸ್ಕರನೇ ದಂಡು ಬಂದಿಳಿದಾಗಲೂ ಕೂಡ ಅವನು ಆರಾಮಾಗಿದ್ದಾನೆ. ಕಾರಣ ಏನು ಅಂದರೆ ಅವನಿಗೆ ದೇವರ ಮೇಲೆ ನಂಬಿಕೆ ಇತ್ತು. ದೇವರು ಕಾಪಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಇತ್ತು. ಯೇಸುಸ್ವಾಮಿ ಬಿರುಗಾಳಿ ಅಲೆಗಳು ಎದ್ದೊಳವಾಗ್ಲೂ ಆರಾಮಾಗಿ ಮಲಗಿದ್ದಾರೆ. ಯಾಕೆ ಅಂತಂದ್ರೆ ಅದನ್ನು ಅಡಗಿಸುವಂತ ಶಕ್ತಿ ಆತನಲ್ಲಿರೋದು ಆತನಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಭರವಸೆದಿಂದಿರುವುದು ಶಾಂತನ ಗುಣಲಕ್ಷಣ. ಸೊ ಹಾಗಾಗಿ ಯಾರಾದರೂ ಭರವಸೆಯಿಂದಿದ್ದಾರೆ, ಯಾರಾದರೂ ನಂಬಿಕೆಯಿಂದಿದ್ದಾರೆ, ಯಾರಾದರೂ ನಂಬಿಗಸ್ತಿಕೆಯಲ್ಲಿದ್ದಾರೆ, ಯಾರಾದರೂ ವಿಶ್ವಾಸದಲ್ಲಿದ್ದಾರೆ ಅಂತಂದ್ರೆ ಅವರ ಮೊದಲನೇ ಗುಣಲಕ್ಷಣ ಸಮಾಧಾನ.
ಹಾಗಾಗಿನೇ ಸುವಾರ್ತೆ ಸಾರೋದಕ್ಕೋಸ್ಕರ ಪರ್ಸನ್ ಆಫ್ ಪೀಸ್ ಅಂತ ಕರಿತೀವಿ ನಾವು, ಸಮಾಧಾನ ಪುರುಷರು. ಯಾರ ಹತ್ರ ಶಾಂತಿ ಇದೆಯೋ ಅವ್ರನ್ನ ಹೋಗಿ ಸಂಧಿಸ್ರಿ ಫಸ್ಟು. ಯಾರ ಹತ್ರ ಯಾರು ನಿಮ್ಮನ್ನು ಮನೆಗೆ ಸೇರಿಸ್ಕೊಳ್ಳೋದಿಲ್ವೋ ಅವ್ರಿಗೆ ತೊಂದರೆ ಇಲ್ಲ. ಸೊ ಹಾಗಾಗಿ ಅಲ್ಲಿಗೆ ಹೋಗುವಾಗ ಮೊದಲನೇದಾಗಿ ನಾವು ಬಯಸ್ತಕ್ಕದ್ದು ಯಾರು ವಿಶ್ವಾಸಕರ್ಹರು ಅಂದರೆ ಯಾರು ಸಮಾಧಾನದ ವ್ಯಕ್ತಿಗಳಿದ್ದಾರೆ ಅವರು. ಹಾಗಿರ್ಬೇಕಾದ್ರೆ ನಾವು ಇಂಥ ವ್ಯಕ್ತಿಗಳನ್ನು ಉಂಟು ಮಾಡೋದಕ್ಕೋಸ್ಕರ, ಯಾಕಂತಂದರೆ ನಾವು ಒಂದು ವಿಷಯನ ಏನನ್ನಾದರೂ ಇದು ಮಾಡಬೇಕಾದ್ರೆ ಒಂದು ಬ್ಲೂ ಪ್ರಿಂಟ್ ತಗೊಳ್ತೀವಿ. ಆ ಬ್ಲೂ ಪ್ರಿಂಟ್ ಹೇಗಿರ್ತದೆ ಅಂತಂದರೆ ಅದರ ಅಚ್ಚಸಲು ಹಾಗೇ ಇರ್ತದೆ. ಅದು ನೋಡೋದಕ್ಕೆ ಸಣ್ಣದಿರ್ಬೋದು, ಯಾಕಂತಂದರೆ ದೊಡ್ಡ 30x40ಕ್ಕೆ 100x100ಕ್ಕೆ ಒಂದು ಮನೆ ಕಟ್ಟಬೇಕಂದ್ರೆ ಅದರ ಡ್ರಾಯಿಂಗ್ ಬಂದು ಬ್ಲೂ ಪ್ರಿಂಟ್ ಬಂದು ಒಂದು A3 ಶೀಟ್ ಅಷ್ಟೇ ಇರ್ತದೆ. ಆದರೆ ಅದರ ಎಲ್ಲ ಸಂಗತಿಗಳು ಅದರಲ್ಲಿ ಅಡಕ ಆಗಿರ್ತದೆ. ಸೊ ಅಂದರೆ ತನ್ನಂತಾನು ತಗ್ಗಿಸಿಕೊಂಡವನು ಮತ್ತು ಎಲ್ಲ ವಿಷಯಗಳಲ್ಲಿ ಪರಿಣಿತನು. ಎಲ್ಲ ವಿಷಯಗಳಲ್ಲಿ ಅನ್ನೋ ಪದದ ಅರ್ಥ ನಂಬಿಗಸ್ತಿಕೆ ಮತ್ತು ತಿಮೋಥೆಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಲ್ಲಿ ಬರೀತದೆ. ಸೊ ನಂಬಿಗಸ್ತರಾದ ಮತ್ತು ಯೋಗ್ಯರಾದ, ಬೋಧಿಸಲು ಶಕ್ತರಾದ ಮತ್ತು ನಂಬಿಗಸ್ತರಾದ. ಸೊ ಮೊದಲನೇದಾಗಿ ಅವರು ನಂಬಿಕೆ ಉಳ್ಳವರಾಗಿರ್ಬೇಕು. ನಂಬಿಕೆಯಲ್ಲಿ ಎಲ್ಲರಿಗೂ ಮಾದರಿಯಾದಂಥ ನಂಬಿಕೆಯನ್ನು ಹೊಂದಿರಬೇಕು. ಅಂದರೆ ಒಂದು ಮನೆಯನ್ನು ಕಟ್ಟುವುದಕ್ಕೆ ಬೇಕಾದಂಥ ಬ್ಲೂ ಪ್ರಿಂಟ್ ಅವ್ರ ಹತ್ರ ವಾಸ ಮಾಡ್ತಾ ಇರಬೇಕು. ಅಂದರೆ ಎಲ್ಲ ರೀತಿಯಾದಂಥ ವಿಶ್ವಾಸದ ಬ್ಲೂ ಪ್ರಿಂಟ್ ಅವ್ರ ಹತ್ರ ಇರಲೇಬೇಕು. ಎಂಥ ಪರಿಸ್ಥಿತಿ, ಹಣಕಾಸಿನ ಪರಿಸ್ಥಿತಿ ಆಗಿರಲಿ, ವಿಗ್ರಹಾರಾಧನೆ ಪರಿಸ್ಥಿತಿ ಆಗಿರಲಿ, ಲೋಕದಲ್ಲಿನ ಎದುರಾಳಿಯ ಪರಿಸ್ಥಿತಿ ಆಗಿರಲಿ, ರಾಜತ್ವಗಳ ವಿರುದ್ಧವಾಗಿ ಹೋರಾಡುವಂಥ ಪರಿಸ್ಥಿತಿ ಆಗಿರಲಿ, ಅಧಿಕಾರಗಳ ವಿರುದ್ಧವಾಗಿ ಹೋರಾಡುವಂಥ ಪರಿಸ್ಥಿತಿ ಆಗಿರಲಿ, ಅಂಧಕಾರದ ಇಹಲೋಕಾಧಿಪತಿಗಳ ವಿರುದ್ಧವಾಗಿ ಹೋರಾಡುವಂಥ ಶಕ್ತಿ ಆಗಿರಲಿ, ಅಥವಾ ಆಕಾಶಮಾನದ ದುರಾತ್ಮನ ಸೇನೆ ವಿರುದ್ಧವಾಗಿ ಹೋರಾಡುವಂಥ ಸಂಗತಿಯಾಗಿರಲಿ, ಈ ಎಲ್ಲ ವಿಷಯದಲ್ಲೂ ಅವನಿಗೆ ಮೊದಲನೇದಾಗಿ ಸೇವಕನಿಗೆ ನಂಬಿಕೆ ಇರಬೇಕು. ನಂಬಿಕೆಯು ರಾಜತ್ವಕ್ಕೆ ವಿರುದ್ಧವಾಗಿ ಹೋರಾಡುವಾಗ ಶಾಂತನಾಗಿರುವನು. ನಂಬಿಕೆಯುಳ್ಳಂಥ ವ್ಯಕ್ತಿಯು ಅಧಿಕಾರಗಳ ವಿರುದ್ಧವಾಗಿ ಹೋರಾಡುವಾಗ ಶಾಂತನಾಗಿರುವನು. ಅಂದರೆ ಎಂಥ ಹೋರಾಟದ ಮಧ್ಯದಲ್ಲೂ ಶಾಂತಿಯ ಗುಣ, ಸಮಾಧಾನದ ಸ್ವಭಾವ ಒಬ್ಬ ಸೇವಕನ ಗುಣಲಕ್ಷಣ. ಸೊ ಎರಡನೇದಾಗಿ ಆತನು ಸಮಾಧಾನ ಹೊಂದಿದ್ದಾನೆ ಅಂತಂದರೆ, ಯಾಕಂತಂದರೆ ಕೆಲವು ಸಾರ್ತಿ ಏನಾಗೋಗುತ್ತೆ ಅಂತಂದರೆ ಮೂಢರನ್ನ ನಾವು ಜಾಣರು ಅಂತ ಹೇಗೆ ತಿಳ್ಕೊಳ್ತೀವಿ ಅಂದರೆ ಅವ್ರು ಮೌನವಾಗಿರ್ತಾರೆ. ಹಾಗೆ ಇಲ್ಲ, ಜ್ಞಾನಿಯ ಮೌನ ಬೇರೆ, ಮೂರ್ಖನ ಮೌನ ಬೇರೆ. ಸೊ ಹಾಗಿರ್ಬೇಕಾದ್ರೆ ನಂಬಿಕೆಯುಳ್ಳಂಥ ವ್ಯಕ್ತಿಯ ಮೌನ ಬೇರೆ, ನಂಬಿಕೆ ಇಲ್ಲದಂಥ ವ್ಯಕ್ತಿಯ ಮೌನ ಬೇರೆ. ನಂಬಿಕೆ ಇಲ್ಲದಂಥ ವ್ಯಕ್ತಿಗೆ ದಾರಿ ತೋರಿಸದೆ ಕೆಲವು ಸಾರ್ತಿ ಮೌನ ಆಗ್ಬಿಡ್ತಾನೆ. ಆದ್ರೆ ನಂಬಿಕೆ ಉಳ್ಳಂಥ ವ್ಯಕ್ತಿ ಒಂದು ಸಂಗತಿಯ ವಿಷಯವಾಗಿ ಅರಿತಿರೋದ್ರಿಂದ ಮೌನವಾಗಿರ್ತಾನೆ. ಇದು ಜ್ಞಾನಿಗೂ ಅಜ್ಞಾನಿಗೂ, ಮೂರ್ಖನಿಗೂ ಮತ್ತು ಜಾಣನಿಗೂ ಇರುವಂಥ ವ್ಯತ್ಯಾಸ. ಸೊ ಇವನು ಜಾಣನಾದಂಥ ನಂಬಿಕಸ್ಥನಾಗಿರ್ತಾನೆ. ಸೇವಕನ ಮೊದಲನೇ ಗುಣಲಕ್ಷಣ ಬೋಧಿಸಲು ಶಕ್ತರಾದ ಮತ್ತು ನಂಬಿಗಸ್ತರಾದ. ಸೊ ರಿಲಯಬಲ್ ಅಂಡ್ ಕೇಪಬಲ್, ಇಲ್ಲಿಂದ ಪ್ರಾರಂಭ ಆಗ್ತದೆ ಸೇವಕರ ಗುಣಲಕ್ಷಣ. ಸೊ ಇದು ತುಂಬಾ ಬೇಸ್. ಇದರ ಮೇಲೆ ಏನ್ ಬೇಕಾದ್ರೂ ಕಟ್ಕೊಂಡು ಹೋಗ್ಬೋದು. ಇದರಲ್ಲಿ ತಲಾಂತಗಳ ಕೆಲಸ ಮಾಡ್ತವೆ, ವರಗಳ ಕೆಲಸ ಮಾಡ್ತವೆ, ಮತ್ತು ಸೇವೆ ಕೆಲಸ ಮಾಡ್ತದೆ, ಕರೆಯುವಿಕೆ ಕೆಲಸ ಮಾಡ್ತದೆ, ಕಾರ್ಯಕ್ಷೇತ್ರ ಕೆಲಸ ಮಾಡ್ತದೆ. ಸೊ ಹೀಗೆ ಅನೇಕ ಆಯಾಮಗಳು ತೆರೆದಿರ್ತದೆ. ಓಕೆ, ಹಾಗಾದರೆ ಒಬ್ಬ ಸೇವಕ ಅಂತ ಅಂದರೆ ಅವನಿಗೆ ಮೊದಲನೇದಾಗಿ ಸೇವೆಯ ಮನಸ್ಥಿತಿ ಇರಬೇಕು, ಸೇವಕನ ಮನಸ್ಥಿತಿ ಇರಬೇಕು. ಮತ್ತೆ ಎಲ್ಲ ಹೋರಾಟ, ಎಲ್ಲ ಪರಿಸ್ಥಿತಿಯಲ್ಲಿ ನಂಬಿಗಸ್ತನಾಗಿಯೂ ಮತ್ತೆ ಬೋಧಿಸ ಶಕ್ತನಾಗಿಯೂ ಇರಬೇಕು. ಇದು ಒಬ್ಬ ಸೇವಕನ ಗುಣಲಕ್ಷಣ, ಮೊದಲನೇ ಗುಣಲಕ್ಷಣ. ಓಕೆ, ಈಗ ಈ ಒಬ್ಬ ಸೇವಕ ತನ್ನ ಸಭೆಯನ್ನ ಯಾವ ರೀತಿ ನಡೆಸ್ಕೊಳ್ತಾನೆ, ಅಥವಾ ಸೇವೆಯನ್ನ, ತನ್ನ ಸಭೆಯನ್ನ ಯಾವ ರೀತಿ ನಡೆಸಿಕೊಂಡು ಹೋಗ್ತಾನೆ? ಎಲ್ಲ ವಿಷಯದಲ್ಲಿ ಮೊದಲನೇದಾಗಿ ಮಾದರಿ ಆಗಿರ್ತಾನೆ, ಮತ್ತು ಎರಡನೇದಾಗಿ ಆ ವಿಷಯಗಳಲ್ಲಿ ಅವ್ರಿಗೆ ಪ್ರಬೋಧಿಸ್ತಿರ್ತಾನೆ, ಮತ್ತು ಮೂರನೇದಾಗಿ ಬಹಳ ಮುಖ್ಯವಾಗಿ ಅವ್ರಿಗೋಸ್ಕರ ಪ್ರಾರ್ಥಿಸ್ತಿರ್ತಾನೆ. ಒಬ್ಬ ಸೇವಕನ ಬಹುಮುಖ್ಯವಾದ ಕೆಲಸಗಳು ಎರಡೇ. ಅವ್ರ ಮನೆ ಗ್ಯಾಸ್ ಸಿಲಿಂಡರ್ ಖಾಲಿ ಆದಾಗ ನಾವು ಗ್ಯಾಸ್ ಸಿಲಿಂಡರ್ ತಗೊಂಡು ಕೊಡೋದು, ಅವ್ರ ಮನೆಯಲ್ಲಿ ಮಕ್ಕಳು ಹೋದಾಗ ಮಕ್ಕಳು ಅಳ್ತಾ ಇದ್ದರೆ ನಾವು ಹೋಗಿ ಡೈಪರ್ ಚೇಂಜ್ ಮಾಡೋದು, ಇದು ಸೇವಕನ ಮೊದಲನೇ ಆದ್ಯತೆ ಅಲ್ಲ. ಸೇವಕನ ಮೊದಲನೇ ಆದ್ಯತೆ ಅವರನ್ನ ಪ್ರಬೋಧಿಸುವಂಥದ್ದು ಮತ್ತು ಅವರಿಗಾಗಿ ಪ್ರಾರ್ಥಿಸುವಂಥದ್ದು. ಈ ಎರಡು ಕೆಲಸಗಳ ನಂತರ ಅಲ್ಲಿರುವಂಥ ಇತರೆ ಸೇವಕರುಗಳಿರ್ತಾರೆ. ನಾನು ಸೇವಕರು ಅಂತ ಅನ್ನುವಾಗ ಪಾಸ್ಟರ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಸಭಾಪಾಲಕರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅಪೋಸ್ತಲರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಈ 5 ಫೋಲ್ಡ್ ಮಿನಿಸ್ಟ್ರಿ ಏನು ಬರ್ತದೆ, ಈ 5 ಫೋಲ್ಡ್ ಮಿನಿಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕಂತಂದರೆ 5 ವಿಧವಾದಂಥ ಸೇವೆಗಳು, 14 ವಿಧವಾದಂಥ
ಕರೆಯುವಿಕೆಗಳು ಅಥವಾ ತಲಾಂತುಗಳು ಅಥವಾ 3 ವಿಧವಾದಂಥ ಕಾರ್ಯಗಳು ನಾವು ಅದನ್ನು ಗಮನಿಸ್ತಾ ಹೋಗ್ತೇವೆ. ಸೊ ಹಾಗಾಗಿ ಈ 5 ವಿಧವಾದಂಥ ಸೇವೆಯಲ್ಲಿರೋರು 14 ವಿಧವಾದಂಥ ತಲಾಂತುಗಳನ್ನು ಹೊಂದಿರ್ತಾರೆ. ಸೊ 14 ವಿಧವಾದಂಥ ತಲಾಂತುಗಳಲ್ಲಿ ಹೊಂದಿರುವಂಥ ಕೆಲವರು 3 ವಿಧವಾದಂಥ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಸೊ ರೋಮಾಪುರದವ್ರಿಗೆ ಬರೆದ ಪತ್ರಿಕೆ ಮತ್ತು ಕೊರಿಂಥದವ್ರಿಗೆ ಬರೆದ ಪತ್ರಿಕೆ ಆಧಾರದ ಮೇಲೆ ಮಾತಾಡ್ತಿದ್ವಿ ಇದನ್ನು. ಸೊ ಹೀಗಿರಬೇಕಾದ್ರೆ ನಾವು ಮೊದಲನೇದಾಗಿ ನಾವು ಕಾರ್ಯಗಳಿಗಾಗಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳದೆ ಮುಖ್ಯವಾಗಿ ಪ್ರಬೋಧಿಸೋದಕ್ಕೂ ಪ್ರಾರ್ಥಿಸೋದಕ್ಕೂ ಸೇವೆ ಕರೆಯಲ್ಪಟ್ಟಂಥ ವ್ಯಕ್ತಿಯ ಸೂಕ್ತವಾದ ಕಾರ್ಯಗಳು. ಸೇವಕರಲ್ಲಿ ಇಸಬೆಲಳ ಆತ್ಮ ಹೇಗೆ ಬರುತ್ತೆ ಮತ್ತು ಅದು ಸಭೆಯಲ್ಲಿ ಸೇವಕನ ಮೂಲಕ ಹೇಗೆ ಆಳ್ವಿಕೆ ಮಾಡುತ್ತೆ? ಸೊ ಇನ್ಫ್ಲೂಯೆನ್ಸ್ ಅಂತ ಹೇಳಿಬಿಟ್ಟೆ ನಾನು ಆಗಲೇ. ಇಸಬೆಲ್ ಅಂತಂದ್ರೆ ಕೆಟ್ಟ ಸಂಗತಿಗಳನ್ನು ಇನ್ಫ್ಲೂಯೆನ್ಸ್ ಮಾಡುವಂಥವ್ರು ಮತ್ತು ಕೆಟ್ಟ ಸಂಗತಿಗಳಿಗೆ ಮಧ್ಯಸ್ಥಿಕೆಯನ್ನು ವಹಿಸುವಂಥವ್ರು ಅಂತ ಹೇಳಿದೆ. ಈಗ ಆ ರೀತಿಯಾಗಿ ಗಮನಿಸ್ತಾ ಹೋದರೆ ವಿಶ್ವಾಸಿಗಳನ್ನು ಹೊಸದಾಗಿ ರಕ್ಷಣೆಗೆ ಬರಲಿಕ್ಕಿರುವಂಥ ವ್ಯಕ್ತಿಗಳನ್ನು ಕೆಲವರು ಹಾಳು ಮಾಡ್ತಾರೆ. ನಾವು ಅದನ್ನು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ನಾನು ಸಾರುವಂಥ ಸುವಾರ್ತೆಯನ್ನು ಹೊರತುಪಡಿಸಿ ಇನ್ನು ಯಾವುದನ್ನೇ ದೇವದೂತನೂ ಕೂಡ ಸಾರಿದ್ರೂ ಕೂಡ ಅವನೇನಾಗಲಿ ಶಾಪಗ್ರಸ್ತನಾಗಲಿ ಅಂತ. ಸೊ ಅಂದರೆ ಬೀಳಲ್ಪಟ್ಟಂಥ ದೇವದೂತ ಲೂಸಿಫರ್ನ ಸೈನ್ಯ ಏನು ಮಾಡುತ್ತೆ, ರಕ್ಷಣೆಗೆ ಬರ್ತಾ ಇರುವವ್ರನ್ನ, ರಕ್ಷಣೆಗೆ ಬರಬೇಕಾಗಿರೋವ್ರನ್ನ. ಮತ್ತು ನಾವು ನೋಡ್ತೇವೆ ಚಿಕ್ಕ ಮಕ್ಕಳನ್ನು, ಯೇಸು ಸ್ವಾಮಿನೇ ಹೇಳ್ತಾರೆ, ಚಿಕ್ಕ ಮಕ್ಕಳನ್ನ ನನ್ನ ಹತ್ರ ಬರಗೊಡಿಸ್ರಿ, ಇಂಥ ಪರಲೋಕ ರಾಜ್ಯವು ಇಂಥವ್ರದ್ದೇ. ಅಂದರೆ ಅಂಥ ಮನೋಭಾವ ಉಳ್ಳವ್ರನ್ನ, ಅಂದರೆ ಇನ್ನೂ ರಕ್ಷಣೆಗೆ ಬಂದಿರೋದಿಲ್ಲ. ಸೊ ಅಂಥ ಮನಸ್ಸು ಉಳ್ಳವಂಥವ್ರನ್ನ ನಾವು ನೋಡ್ತೇವೆ. ಅಂಥವ್ರನ್ನ ಕೆಲವರು ಇದು ಮಾಡ್ತಾರೆ, ತಡಿತಾರೆ. ಅಂದರೆ ಮನುಷ್ಯಿಕವಾದಂಥ ಆಲೋಚನೆಗಳು. ಯಾಕಂತಂದ್ರೆ ನಾವೆಲ್ಲನೂ ಈಸಿಯಾಗಿ ಸೈತಾನನ ಮೇಲೆ ಹಾಕ್ಬಿಡ್ತೇವೆ. ಸೈತಾನ ಮೇಲೆ ಹಾಕೋದು ತಪ್ಪಾಗತ್ತೆ. ಈಗ ಇನ್ನೂ ರಕ್ಷಣೆಗೆ ಬಂದಿಲ್ಲ, ರಕ್ಷಣೆಗೆ ಬರ್ತಾ ಇರುವಾಗ ಈಗಲೇ ಕೆಲವರು ರಕ್ಷಣೆಗೆ ಬಾರದೇ ಇರುವಂತೆ ಕೆಲವರು ತಡೀತಾರೆ. ಅದು ಸೈತಾನನ ಕೆಲಸ ಅಲ್ಲ. ಈಗಾಗಲೇ ನಾನು ಹೇಳಿದ್ನಲ್ಲ, ಈ ಲೋಕದಲ್ಲಿ ಒಂದಿಷ್ಟು ಪೂರ್ವಿಕರ ಕೊಳಚೆಗಳು ಬಿದ್ದಿದ್ದಾವೆ. ಆ ಪೂರ್ವಿಕರ ಕೊಳಚೆ ಸಂಪ್ರದಾಯದ ಹೆಸರಿನಲ್ಲೋ ಅಥವಾ ಮತ್ತೊಂದು ಮಾನುಷಿಕವಾದ ಜ್ಞಾನದ ಹೆಸರಿನಲ್ಲೋ, ಲಾಜಿಕ್ನ ಹೆಸರಿನಲ್ಲೋ, ಅದ್ಭುತದ ಹೆಸರಿನಲ್ಲೋ ಅದೇನು ಮಾಡ್ಬಿಡ್ತಾರೆ, ಕೆಲವರು ತಡೆದು ಬಿಡ್ತಾರೆ. ಈ ಸಂಗತಿ ಏನಾಗಿದೆ, ಇದು ಮನುಷ್ಯರೇ ಮಾಡುವಂಥ ವಿಘ್ನ. ಎರಡನೇದಾಗಿ ಸುವಾರ್ತೆಯನ್ನು ಸಾರುವಾಗ ಸುವಾರ್ತೆಯನ್ನು ಡೈಲ್ಯೂಟ್ ಮಾಡಿಬಿಡುವಂಥದ್ದು, ಸುವಾರ್ತೆಯ ಅರ್ಥವನ್ನ ಕಲಬೆರಕೆ ಮಾಡಿಬಿಡುವಂಥದ್ದು, ಇದು ಸೈತಾನನ ಕೆಲಸ. ಯಾಕಂತಂದ್ರೆ ಸೈತಾನನ ಪ್ರತ್ಯಕ್ಷತೆ ಮಾಟಕ್ಕನುಗುಣವಾಗಿರ್ತದೆ. ಸೊ ಈಗ ಇವರು ರಕ್ಷಣೆ ಹೊಂದಲಿಕ್ಕಿರುವವರು ಅಸಂಬದ್ಧ ಸುವಾರ್ತೆಯನ್ನು ಕೇಳ್ತಾರೆ. ಸಂಬದ್ಧವಾದ ಸುವಾರ್ತೆ ಅಲ್ಲ, ಅಸಂಬದ್ಧವಾದ ಸುವಾರ್ತೆ ಕೇಳ್ತಾರೆ. ಇದು ಸೈತಾನನಿಂದ ಬಂದಿರುವಂಥದ್ದು. ಇದರ ನಂತರ ಸಭೆಯಲ್ಲಿ ಬಂದು ವಿಶ್ವಾಸಿಗಳಾಗಿರ್ತಾರೆ. ವಿಶ್ವಾಸಿಗಳಾಗಿ ಇವರು ಇದ್ದಾಗಲೂ ಕೂಡ ಇವ್ರನ್ನ ರಕ್ಷಣೆಯೊಳಗೆ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಮ್ರ ಅನ್ನೋರ ಉದಾಹರಣೆ ಕೊಟ್ಟು ಪೌಲ ಬರೀತಾನೆ ತಿಮೋಥನಿಗೆ ಬರೆಯುವಾಗ. ಸೊ ಏನಾಗತ್ತೆ, ಅವರು ಮನೆಯೊಳಗೆ ನುಗ್ಗಿ ಪಾಪಗಳನ್ನು, ವಿವೇಕಹೀನವಾದಂಥ ಸ್ತ್ರೀಯರನ್ನು ದುರ್ಬಳಕೆ ಮಾಡಿಕೊಳ್ಳುವಂಥದ್ದು. ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದರೆ, ವಿಶ್ವಾಸಿಗಳನ್ನು ಕುಲಗೆಳಿಸುವ ಅಸಂಬದ್ಧವಾದಂಥ ಏನು ಹೇಳ್ತಾರೆ, ಅವ್ರನ್ನ ದುರ್ನಡತೆಯುಳ್ಳಂಥ ವ್ಯಕ್ತಿಗಳು. ಮೊದಲನೇದಾಗಿ ನೋಡಿದ್ವಿ, ರಕ್ಷಣೆಗೆ ಇನ್ನೂ ಬರದೇ ಇರುವಂಥ ವ್ಯಕ್ತಿಗಳನ್ನ ಮನುಷ್ಯರೇ ತಡೀತಾರೆ. ಎರಡನೇದಾಗಿ ನೋಡಿದ್ವಿ, ರಕ್ಷಣೆ ಹೊಂದಲಿಕ್ಕಿರುವಂಥ ವ್ಯಕ್ತಿಗಳನ್ನ ದೊಬ್ಬಲ್ಪಟ್ಟಂಥ ದೇವದೂತರು ತಡೀತಾರೆ. ಮತ್ತು ಈ ಮೂರನೇ ಕೆಟಗರಿ ಅಂದರೆ ವಿಶ್ವಾಸಿಗಳಾಗಿರುವವರನ್ನ ಕೆಲವು ವ್ಯಕ್ತಿಗಳೇ ತಡೀತಾರೆ. ಈ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಬಹುಪಾಲು ಸೇವಕರಾಗಿರ್ತಾರೆ. ಯಾಕಂತಂದ್ರೆ ಸತ್ಯದ ಪರಿಜ್ಞಾನವನ್ನು ಹೊಂದದಂತ, ಎಷ್ಟೋ ಸರ್ತಿ ಉಪದೇಶ ಕೇಳ್ತಾ ಇದ್ರು, ಸತ್ಯದ ಪರಿಜ್ಞಾನವನ್ನು ಹೊಂದದೇ ಇರುವಂತ ವ್ಯಕ್ತಿಗಳು ಇಂಥ ವ್ಯಕ್ತಿಗಳಿಂದ ಇನ್ಫ್ಲೂಯೆನ್ಸ್ ಆಗ್ತಾರೆ. ಎಂಥ ವ್ಯಕ್ತಿಗಳಿಂದ ಇನ್ಫ್ಲೂಯೆನ್ಸ್ ಆಗ್ತಾರೆ? ಈ ಇಜಬೇಲಳ ಆತ್ಮವನ್ನ ಹೊಂದಿರುವಂಥ, ಇಜಬೇಲಳಿಂದ ಇನ್ಫ್ಲೂಯೆನ್ಸ್ ಆಗಿರುವಂಥ ಸೇವಕರು ಇಂಥ ಕೆಲಸಗಳನ್ನ ಮಾಡ್ತಾರೆ. ಸೊ ಹಾಗಿದ್ರೆ ಇಜಬೇಲಳ ಹತ್ರ ಏನಂತ ಇವರು ಹೇಗೆ ಕನ್ವಿನ್ಸ್ ಆಗ್ತಾರೆ, ಹೇಗೆ ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಅವರು ವಿಗ್ರಹಕ್ಕೆ ಅರ್ಪಿತವಾದದನ್ನು ತಿನ್ನುವುದನ್ನು ಅವರು ದೋಷವಿಲ್ಲವೆಂಬುದಾಗಿ ನಡೆಸ್ತಾರೆ. ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದರೆ, ಯೇಸು ಸ್ವಾಮಿ
ಹಿಡಿಬೇಕು ಅಂತೇಳಿ ಪರಿಸಾಯರು ಮತ್ತು ಸದ್ದುಕಾಯರು ಬಂದು ಸೈನಿಕರ ಎದುರಿನಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಇದು ನಾವೀಗ ಟ್ಯಾಕ್ಸ್ ಕಟ್ಟಬೇಕಾ ಕಟ್ಟಬಾರ್ದಾ? ಹಾಗೆ ಹೇಳ್ತಾರೆ ಯೇಸುಸ್ವಾಮಿ ಆ ನಾಣ್ಯವನ್ನು ತೋರಿಸ್ತಾ, ಇದರಲ್ಲಿ ಯಾರ ಮುಖ ಇದೆ, ಇದರಲ್ಲಿ ಯಾರಿದ್ದಾರೆ, ಇದು ಕೈಸರ್ನ. ಹಾಗಿದ್ರೆ ಇದು ಕೈಸರ್ನದು, ಇದು ನಂದು, ಈ ಲೋಕದಲ್ಲಿ ನಂದು 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 ಅಂತ ಕ್ಲೇಮ್ ಮಾಡ್ಕೊಳ್ತಿರೋ ಎಷ್ಟೋ ಜನರಿದ್ದಾರೆ. ಈ ಕೀರ್ತನೆ 49 ಬರುತ್ತದೆ, ಅತಿ ವಿಸ್ತಾರವಾದಂಥ ಭೂ ಪ್ರದೇಶಗಳಿಗೆ ತಮ್ಮ ಹೆಸರು ಇಟ್ಕೊಂಡವ್ರು ಇದ್ದಾರೆ. ಸೊ ಅಂಥ ಭೂ ಪ್ರದೇಶಗಳ ಯಜಮಾನರುಗಳಿರ್ಬೋದು, ಅವ್ರ ಹೆಸರಿನಿಂದಲೇ ಕರೆಯಲ್ಪಡ್ತದೆ, ಇದು ನಂದು ಅಂತ ಕ್ಲೇಮ್ ಮಾಡ್ಕೊಳ್ತಾರೆ. ಆ ಭೂಮಿಯನ್ನ ಕುರಿತು ನಾವು ನೋಡುವಾಗ ಆ ರಕ್ತ ಹೇಬೆಲ್ನ ರಕ್ತ ಸಾಕ್ಷಿ ನುಡಿಯೋದನ್ನ ನಾವು ನೋಡ್ತೇವೆ. ಸೊ ಹಾಗಿದ್ರೆ ಅದು ಭೂಮಿಗೆ ಬಿದ್ದ ಮೇಲೂ ಅದು ಹೇಬೆಲ್ನಂದೇ ಆಗಿರ್ತದೆ. ಸೊ ಹೀಗಿರ್ಬೇಕಾದ್ರೆ ಹೀಗೇನೆ ಅಂದರೆ ಆ ಸ್ಥಳ ಕೆಲವ್ರದ್ದಾಗಿರ್ತದೆ, ಆ ಪರಿಸ್ಥಿತಿ ಕೆಲವ್ರದ್ದಾಗಿರ್ತದೆ, ಈ ಅಲ್ಲಿದ್ದಂಥ ಆಳ್ವಿಕೆ ಕೆಲವ್ರದ್ದಾಗಿರ್ತದೆ. ಇಂಥ ಆಳ್ವಿಕೆಗಳನ್ನು ಮನುಷ್ಯರು ತಮ್ಮದು 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 ಅಂತ ಹೇಳ್ತಿದ್ದಾರೆ. ಹೀಗದು ಯಾರ್ದು ಅಂತಂದರೆ ಅದು ಖಂಡಿತವಾಗ್ಲೂ ಅದು ಅವ್ರದ್ದೇ. ಹೌದು, ಯಾಕಂತಂದರೆ ಇಲ್ಲಿ ಬರಬ್ಬನ ರಾಜ್ಯ ಕಟ್ಟಬೇಕಾ ಯೇಸುಸ್ವಾಮಿಯ ರಾಜ್ಯ ಕಟ್ಟಬೇಕಾ ಅಂತ ಬಂದಾಗ ಬರಬ್ಬನ ರಾಜ್ಯವೇ ಬೇರೆ, ಯೇಸುಸ್ವಾಮಿಯ ರಾಜ್ಯನೇ ಬೇರೆ. ಈ ಬರಬ್ಬನ ರಾಜ್ಯ ಎಂಥ ಅಂತಂದ್ರೆ ಅದು ಧಾರ್ಮಿಕತೆಯಿಂದ ಕೂಡಿತ್ತು, ನೈತಿಕತೆಯ ಹೆಸರಿನಲ್ಲಿ ಸೋಗಲಾಡಿತನ ಕೂಡಿತ್ತು, ಅದು ಲೌಕಿಕವಾದ ಆಳ್ವಿಕೆಗೆ ಮಾತ್ರವೇ ಉಪಯೋಗಕ್ಕೆ ಬರ್ತಿತ್ತು. ಆದ್ರೆ ಯೇಸುಸ್ವಾಮಿಯ ರೀತಿ ಆಗಲ್ಲ, ಅದು ಧಾರ್ಮಿಕತೆಯಿಂದ ಕೂಡಿದ್ದಲ್ಲ, ಅದು ದೇವರ ಜೊತೆಗಿನ ಅನ್ಯೋನ್ಯತೆಯಿಂದ ಕೂಡಿದ್ದು ಮತ್ತು ಯಥಾರ್ಥವಾದದ್ದು ಮತ್ತು ಬಹುಮುಖ್ಯವಾಗಿ ಅದು ಇಹಲೋಕಕ್ಕೆ ಸಂಬಂಧಪಡದೆ ಬರಲಿಕ್ಕಿರುವ ಪರಲೋಕಕ್ಕೆ ಸಂಬಂಧಪಟ್ಟದ್ದಾಗಿತ್ತು. ಸೊ ಇಂಥದ್ದೊಂದು ಬರಲಿಕ್ಕಿರುವಂಥ ಪರಲೋಕವನ್ನು ನೋಡೋಕ್ಕೆ ಕರೆಯಲ್ಪಟ್ಟಂಥ ನಾವು ಇಲ್ಲಿರುವಂಥ ಸಂಗತಿಗಳನ್ನು ಇದು ನಂದು ಇದು ನಂದು ಇದು ನಂದು ಇದು ನಂದು, ಇದಕ್ಕೋಸ್ಕರನೇ ಕರೆಯಲ್ಪಟ್ಟಿದ್ದೀನಿ, ಇದಕ್ಕೋಸ್ಕರ ತಿಂತಿದ್ದೀನಿ, ಇದಕ್ಕೋಸ್ಕರನೇ ಬಾಳ್ತಾ ಇದ್ದೀನಿ, ಇದಕ್ಕೋಸ್ಕರನೇ ಜೀವಿಸ್ತಾ ಇದ್ದೀನಿ ಅಂಥೇಳಿ ಅಂತಂದರೆ ಯಾವುದು ಯಾವ್ರಿಗೆ ನೇಮಕವಾಗಿದೆಯೋ ಅದನ್ನೂ ಕೂಡ ನಾವು ದೈವೀಕತ್ವಕ್ಕೊಳಪಡಿಸುವಂಥದ್ದು. ಯಾಕಂತಂದರೆ ಉದಾಹರಣೆಗೆ ನಾವು ನೋಡ್ತೇವೆ, ದಾನಿಯೇಲನ ಕಾಲದಲ್ಲಿ ಉದಾಹರಣೆಗೆ ಹೇಳ್ತೇನೆ. ದಾನಿಯೇಲನ ಕಾಲದಲ್ಲಿ ಇಜಬೇಲಲ್ಲಿ ಏನಾದರೂ ಇದ್ದಿದ್ರೆ ತನ್ನ ಗಂಡನಿಗೆ ಏನು ಹೇಳ್ಕೊಡ್ಬೋದಿತ್ತು ಅಂತಂದರೆ, ನೋಡು ಅದರ ಪಾಡಿಗೆ ನಾವು ಅಡ್ಡ ಬಿದ್ದುಬಿಡೋಣ, ನಾವು ಏನು ಅಡ್ಡ ಬಿದ್ದುಬಿಟ್ರೆ ಏನಾಗತ್ತೆ, 2 ನಿಮಿಷಕ್ಕೆ ಅಡ್ಡ ಬೀಳ್ತೀವೋ 3 ನಿಮಿಷಕ್ಕೆ ಅಡ್ಡ ಬೀಳ್ತೀವೋ, ಅವ್ರು ನಮ್ಮ ಕಡೆಯವರೇ ಯಾವಾಗ ನಮ್ಮನ್ನೇನು ಯಾರು ಏನು ಅನ್ನಲ್ಲ ತಾನೆ, ಅವ್ರು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡ್ತಾರೆ ತಾನೆ. ಆಮೇಲೆ ನಾವು ಪ್ರಾರ್ಥನೆ ಮಾಡ್ಕೊಳಕ್ಕಾಗತ್ತೆ, ಆಮೇಲೆ ನಾವು 5 ಆವರ್ತಿ ಉಪವಾಸ ಮಾಡೋಕ್ಕಾಗತ್ತೆ, ದಿನಪೂರ್ತಿ ಉಪವಾಸ ಮಾಡೋಕ್ಕಾಗತ್ತೆ, ಆಮೇಲೆ ನಾವು 5 ಆವರ್ತಿ ಪ್ರಾರ್ಥನೆ ಮಾಡೋಕ್ಕಾಗತ್ತೆ. ಆದರೆ ದಾನಿಯೇಲನ ಜೀವಿತದಲ್ಲಿ ನಾವು ಕಡಾಖಂಡಿತವಾಗಿ ನೋಡ್ತೇವೆ, ಅವನು ವಿಗ್ರಹಕ್ಕೆ ಅಡ್ಡ ಬೀಳದೆ 5 ಆವರ್ತಿ ಪ್ರಾರ್ಥನೆ ಮಾಡ್ತಾನೆ. ಈ ಕಾಂಪ್ರಮೈಸಿಂಗ್ ಲೈಫಿಗೆ ಬರ್ತೇವೆ ನಾವು ಒಂದು ಟೈಮಲ್ಲಿ. ಸೇವೆಗೋಸ್ಕರವಾಗಿ ಕಾಂಪ್ರಮೈಸ್ ಆಗುವಂಥದ್ದು, ಸೇವೆಗೋಸ್ಕರವಾಗಿ ಸೇವೆಯ ಹೆಸರಿನಲ್ಲಿ ನಾವು ಅಲ್ಲಿರುವಂಥ ಆಡಳಿತಾರೂಢ ಪಕ್ಷಗಳ ಜೊತೆಗೆ ನಾವು ಅಲ್ಲಿ ಸಂಸರ್ಗಕ್ಕೊಳಪಡುವಂಥದ್ದು ಬೇಕು. ಅದು ಕೂಡ ಇನ್ಫ್ಲೂಯೆನ್ಸ್ ಬೇಕು ನಮಗೆ, ಪೊಲಿಟಿಕಲ್ ಬೇಕು ನಮಗೆ. ನಾವು ಯಾವುದೇ ರೀತಿಯ ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಹೋಗ್ತಾ ಇಲ್ಲ. ನಮ್ಮ ಸಾಮ್ರಾಜ್ಯ ಈ ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ. ಅದು ಯಾವ ರೀತಿಯಾಗಿ ಇಜಬೇಲಳ ಆತ್ಮ ಸೇವಕರ ಮುಖಾಂತರ ಕೆಲಸ ಮಾಡ್ತದೆ ಅಂತಂದರೆ, ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರು, ನಾವು ಈ ಲೋಕದಲ್ಲಿ ಜೀವಿಸ್ತಿರುವವರು, ನಾವು ಈ ಲೋಕದಲ್ಲೇ ತಿನ್ನುವವರು, ನಾವು ಈ ಲೋಕದಲ್ಲೇ ಕುಡಿಯುವವರು, ಈ ಲೋಕದಲ್ಲೇ ಸಾಯುವವರು ಆಗಿದ್ದೇವೆ ಅನ್ನೋದನ್ನು ತಿರುಚಿ ಅನೇಕ ವಿಧವಾಗಿ ಇಲ್ಲಿಯ ಕಾರ್ಯಗಳಿಗೂ, ಭೂ ಸಂಬಂಧವಾದ ಕಾರ್ಯಗಳಿಗೆ, ಭೂ ಸಂಬಂಧವಾದ ನಿರೀಕ್ಷೆಗಳಿಗೆ ದೇವರನ್ನು ಆತ್ಕೊಳ್ಳೋದನ್ನು ಹೇಳ್ಕೊಡ್ತಾ ಹೋಗ್ತೇವೆ. ಯಾಕೆ ಅಂತಂದರೆ ನಾನು ಎಷ್ಟೋ ಸರ್ತಿ ನೋಡಿದ್ದುಂಟು, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಬೇಕಾ ಬೇಡವಾ ಅಂತ ಹೇಳಿದ್ರೆ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ನನಗೆ ಬೇಡ ಅಂತ ಅನ್ನೋದು ನನ್ನ ಒಳಗಡೆಯ ಅಭಿಮತ. ಕಾರಣ ಏನಪ್ಪ ಅಂತಂದರೆ, ಬಹಳ ಮುಖ್ಯವಾಗಿ ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದರೆ, ಇದಕ್ಕೆ ನಾನು ದಿ ಬೆಸ್ಟ್ ಪರ್ಸನ್ ಅಂತ ಭಾವಿಸ್ತೀನಿ. ಯಾಕಂತಂದರೆ ನನಗೂ ಕೂಡ ಅನೇಕ ವಿಧವಾದಂಥ ಪೊಲಿಟಿಕಲ್ ವ್ಯಕ್ತಿಗಳು ಪರಿಚಯ ಇದ್ದಾರೆ, ಅನೇಕ ವಿಧವಾದಂಥ ಬ್ಯೂರೋಕ್ರಾಟ್ಸ್ ಅಧಿಕಾರಿಗಳು ಪರಿಚಯ ಇದ್ದಾರೆ. ಇಂಥವ್ರ ವಿಷಯದಲ್ಲಿ, ಇಂಥವರ ಸಂಸರ್ಗದಲ್ಲಿರುವಂಥ ನಾನೇ ಧೈರ್ಯವಾಗಿ ಹೇಳ್ತಿದ್ದೇನೆ, ಸೇವೆಯಲ್ಲಿ ಅವರ ಅವಶ್ಯಕತೆ ಅಥವಾ ಅವರ ಸಹಾಯ ನಮಗೆ ಬಹು ಮುಖ್ಯವಾಗಿ ಬೇಕಾಗಿಲ್ಲ. ನಾವು ಅವ್ರ ಹಿಂದೆ ಹೋಗುವಂಥ ಅವಶ್ಯಕತೆ ಇಲ್ಲ. ಏನು ಮಾಡ್ತಿದ್ದೀವಿ ನಾವು, ಆ ರೀತಿಯಾಗಿ ನಾವು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಬೇಕು, ನಾವಿಲ್ಲಿ ಸೇವೆ ಮಾಡೋದಕ್ಕೆ ನಮಗೋಸ್ಕರ ಅವ್ರಿಗೋಸ್ಕರ ನಾವು ಒಪ್ತಾ ಹೋಗ್ಬೇಕು, ಅವ್ರಿಗೋಸ್ಕರ ಒಪ್ತಾ ಹೋಗ್ಬೇಕು. ನಮ್ಮನ್ನು ಮೊದಲನೇ ಸಾರ್ತಿ ಅದು ನನ್ನನ್ನು ಕೊಯ್ಗುರಿಗಳನ್ನಾಗಿ ಬದಲಾಯಿಸುವ ಸಂಗತಿಯನ್ನು ನಾವು ಬಿಟ್ಬಿಡ್ತೇವೆ.
ಹಾಂ ನಾವು ಕೊಯ್ಗುರಿಗಳಾಗೋದಿಲ್ಲ. ಹೌದು. ನಾವು ಕೊಯ್ಗುರಿಗಳಾಗಬೇಕು, ದೇವರಿಗೋಸ್ಕರ ರಕ್ತಸಾಕ್ಷಿಗಳಾಗಬೇಕು, ದೇವರ ಹೆಸರಿನಲ್ಲಿ ನಾವು ಮರಣಕ್ಕೊಳಪಡಬೇಕು, ನಾವು ದೇವರಿಗೋಸ್ಕರ ಜಜ್ಜಲ್ಪಡಬೇಕು. ಇದು ದೇವರ ಚಿತ್ತ, ದೇವರ ಚಿತ್ತ, ದೇವರ ಚಿತ್ತ, ದೇವರ ಚಿತ್ತ. ಈ ವಿಷಯದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದಾದ್ರೆ ನಾವು ಏನು ಮಾಡ್ತೇವೆ, ಅನೇಕ ವಿಧವಾಗಿ ಅನೇಕ ಬಾರಿ ನಮ್ಮನ್ನು ನಾವು ಜಜ್ಜಿಕೊಳ್ಳೋದಕ್ಕೆ ಮನಸ್ಸಿಲ್ಲದೆ ಅನೇಕ ಶೀಲ್ಡ್ಗಳನ್ನು, ರಕ್ಷಣಾ ಕವಚಗಳನ್ನು ಹೊದ್ಕೊಳ್ಳೋದಕ್ಕೆ ಹೋಗ್ತೀವಿ. ಆ ರಕ್ಷಣಾ ಕವಚವನ್ನು ಹೊದ್ದುಕೊಳ್ಳೋದಕ್ಕೆ ಯಾವಾಗ ಹೋಗ್ತೀವೋ ಆಗಲೇ ನಾವು ದೇವರಿಂದ ಕೈ ಬಿಡಲ್ಪಟ್ಟೆವು. ದೇವರಿಂದ ಕೈ ಬಿಡಲ್ಪಟ್ಟೆವು ಅನ್ನೋ ಪದದ ಅರ್ಥ ದೇವರು ನಮ್ಮನ್ನು ಕೈ ಬಿಟ್ಟ ಅಂತಲ್ಲ, ನಾವೇ ದೇವರ ಕೈಯನ್ನು ಬಿಟ್ಟು ಬಿಡ್ತೇವೆ. ಸೊ ಇಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂಥ, ಯಾಕಂತಂದರೆ ನಾವು ಸಾಯ್ತೇವೆ ಅನ್ನುವಂಥ ಭಯವನ್ನು ಮೊದಲನೇದಾಗಿ ನಮಗೆ ತಂದು ಹಾಕ್ತಾರೆ. ನಾವು ಸಾಯೋದಕ್ಕೆ ಸಿದ್ಧ ಆಗಿರಬೇಕು. ಹೌದು. ನನ್ನ ಹೆಂಡತಿ ಮಕ್ಕಳು ಸಾಯೋದಕ್ಕೆ ಸಿದ್ಧ ಆಗಿರಬೇಕು. ನಾವು ಎಲ್ಲಿವರೆಗೂ ಇಂಥ ಮನಸ್ಥಿತಿಯೊಟ್ಟಿಗೆ ಸೇವೆಯನ್ನು ಪ್ರಾರಂಭಿಸೋದಿಲ್ವೋ ಅಲ್ಲಿವರೆಗೂ ನಾವು ಒಂದು ಉತ್ತಮವಾದಂಥ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದಕ್ಕಾಗೋದಿಲ್ಲ. ಮತ್ತು ಎರಡನೇದಾಗಿ ವಿಗ್ರಹಾರಾಧನೆಗೆ ಅರ್ಪಿತವಾದದ್ದನ್ನು ತಿನ್ನೋದು ಅನ್ನೋ ಪದದ ಅರ್ಥ ಈ ಲೌಕಿಕವಾದಂಥ ಬಂದಂಥ ಅನೇಕ ಒಳಿತುಗಳು ನಮಗೆ ದೇವರು ಕೊಡ್ತಾ ಹೋಗ್ತಾನೆ. ದೇವರು ನಮಗೆ ಅನೇಕ ಒಳಿತುಗಳನ್ನು, ಅನೇಕ ಇನ್ಫ್ಲೂಯೆನ್ಸ್ಗಳನ್ನು, ಅನೇಕ ಅಧಿಕಾರಗಳನ್ನು, ಅನೇಕ ಜವಾಬ್ದಾರಿಗಳನ್ನ ಈ ಲೋಕದಲ್ಲಿ ನಮಗೆ ಕೊಟ್ಟಿದ್ದಾನೆ. ಆ ಸಿಕ್ಕಂಥ ಒಳಿತುಗಳನ್ನು ನಾವು ಯಾವುದಕ್ಕಾಗಿ ಉಪಯೋಗಿಸ್ತೇವೆ? ನಾವು ಜನರ ಕಲ್ಯಾಣಕ್ಕಾಗಿ, ಲೋಕದ ಕಲ್ಯಾಣಕ್ಕೋಸ್ಕರವಾಗಿ, ಆತ್ಮೀಕವಾದಂಥ ವಿಶ್ವಾಸಿಗಳ ಸದ್ಬಳಕೆಗಾಗಿ ನಾವು ಉಪಯೋಗಿಸ್ತಾ ಇದ್ದೇವೆ. ಯಾಕಂತಂದರೆ ಸರಿಯಾದ ಕ್ರಮ, ನಾನು ಬಹಳ ಮುಖ್ಯವಾಗಿ ದೇವರ ಸೇವೆಯಲ್ಲಿದ್ದೇನೆ, ದೇವರ ವಿಶೇಷವಾದಂಥ ಮಾರ್ಗದಲ್ಲಿದ್ದೇನೆ, ನಾನು ದೇವರಿಂದ ತುಂಬಿಸಲ್ಪಟ್ಟಿದ್ದೇನೆ ಅಂತ ಹೇಳುವ ಮೊದಲನೆಯ ಗುಣಲಕ್ಷಣ ಸೇವೆಯಲ್ಲಿ ಎಲ್ಲರಿಗೂ ಎಲ್ಲವೂ ಹುದುವಾಗಿತ್ತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಹೌದು. ನನ್ನ ಕಾರ್ ನಂದು, ನೀವು ಟಚ್ಚೇ ಮಾಡೋ ಹಂಗಿಲ್ಲ. ನನ್ನ ಮನೆ ನಂದು ಮಾತ್ರ, ನನ್ನ ವಸ್ತುಗಳು ನನಗೆ ಮಾತ್ರನೇ ಸೀಮಿತ. ಹೆಂಗೆ ಕಲಿಸ್ತೀವಿ ನಾವು ಹುದುವಾಗಿತ್ತು? ಅಪೊಸ್ತಲರ ಕಾಲದಲ್ಲಿ ಎಲ್ಲವೂ ಹುದುವಾಗಿತ್ತು, ಎಲ್ಲವೂ ಹುದುವಾಗಿತ್ತು. ಸುಲುಕೊಳ್ಳುವವರಿಗೆ ನಮ್ಮನ್ನು ಬಿಟ್ಟು ಕೊಡದ ಹೊರತಾಗಿ ನಾವು ದೇವರ ಮುಂದಿನ ವಿಶಾಲವಾದ ಅಗಾಧವಾದ ಕೊಡುವಿಕೆಯನ್ನು ತೋರಿಸೋದಕ್ಕಾಗೋದೇ ಇಲ್ಲ. ನಾವು ಲೋಕನ ಕರೆಕ್ಟ್ ಮಾಡಬೇಕಾಗಿರೋ ವಿಧಾನನೇ ಬೇರೆ. ನಾವು ಕೊಡ್ತಾ ಹೋಗ್ಬೇಕು. ಎಲ್ಲಿ ತನಕ ಕೊಡ್ತಾ ಹೋಗ್ಬೇಕು? ನಮ್ಮ ಹತ್ರ 2 ಅಂಗಿ ಇದ್ರೆ 1 ಅಂಗಿ ಕೊಟ್ಬಿಟ್ಟಿರ್ಬೇಕು. ನನ್ನ ಹತ್ರ ಇಲ್ಲ ಅಂದ್ರೆ ಒಂದು 20 ಜೊತೆ ಬಟ್ಟೆ ಇದ್ದಾವೆ. ಆದರೆ 20 ಜೊತೆ ಬಟ್ಟೆ ಯಾರಿಗೆ ಬೇಕು ಅಂತಂದು ನನಗೆ ಬೇಕು ಅಂತ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಒಂದು 10 ಜೊತೆ ವಾಚ್ ಇದ್ದಾವೆ. ಒಂದು ಸಣ್ಣ ವಿಷಯದಲ್ಲೇ ನಮಗೆ ಕೊಡೋದಕ್ಕೆ ನಮ್ಗೆ ಅರ್ಥ ಆಗ್ತಿಲ್ವಲ್ಲ, ಸಣ್ಣ ವಿಷಯದಲ್ಲೇ ಕೊಡೋದಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ವಲ್ಲ. ಹೀಗಿರಬೇಕಾದ್ರೆ ಇನ್ನೂ ಕೂಡ ನಮ್ಮ ಚರ್ಚ್ನ ಜಾಗಗಳು, ಸಭೆಯ ಕಟ್ಟಡಗಳು, ಸಭೆಗೆ ಸಂಬಂಧಪಟ್ಟಂಥ ಸ್ಥಳಗಳು, ಜಾಗೀರುಗಳು ನನಗೂ, ನನ್ನ ಹೆಂಡತಿಗೂ, ನನ್ನ ಮಕ್ಕಳ ಹೆಸರಿಗೆ ಬರಬೇಕು. ಅದು ಹೇಗಾದರೂ ನೋಡ್ಕೋತೀವಿ ಅದನ್ನು. ಹೀಗೆ ಇನ್ಫ್ಲೂಯೆನ್ಸ್ ಮಾಡ್ತಾಳೆ ಇಜಬೆಲ್ ನಮ್ಮನ್ನು. ಮತ್ತು ಮುಂದುವರೆದು ವಿಗ್ರಹ ಕರ್ಪಿತವಾದದ್ದನ್ನು ತಿನ್ನೋದು ಅಂತಂದರೆ ದೋಷಪೂರಿತವಾದದ್ದನ್ನು ತಿಂದ ತಕ್ಷಣ, ಯಾಕಂತಂದರೆ ಯಾವುದೇ ಕಾರಣಕ್ಕೂ ಅಸಂಬದ್ಧವಾದಂಥ, ಏಕಂತಂದರೆ ಇದೊಂದು ಸ್ಕ್ಯಾಮ್. ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಒಂದು ವಿಷಯ ಮಾಡಬೇಕು. ಕೆಲವರು ಕಾಲ್ ಮಾಡ್ತಾರೆ, ಕೆಲವರು ಕಾಲ್ ಮಾಡಿಬಿಟ್ಟು ನಿಮ್ಮದು ಟ್ರಸ್ಟಲ್ಲಿ ಏನಾದರೂ ATG ಎಲ್ಲ ಇದ್ಬಿಟ್ಟಿದ್ರೆ ನಿಮಗೆ ಅದೇನಾಗುತ್ತೆ, ಫುಲ್ಲು ದುಡ್ಡು ಬಂದ್ಬಿಡ್ತದೆ. ನಿಮಗೆ ಅದು ಸ್ವಲ್ಪ ದುಡ್ಡು ನೀವು ಇಟ್ಕೊಂಡು ಉಳಿದಿದ್ದ ದುಡ್ಡು ನಮ್ಗೆ ವಾಪಸ್ ಕೊಡಬೇಕಾಗತ್ತೆ ಅಂತಂದಾಗ ಎಷ್ಟೋ ಸೇವಕರುಗಳು ಸೇವೆ ಹೆಸರಿನಲ್ಲಿ ಸೇವೆಗೆ ಹಾಕತ್ತಲ್ಲ. ಆದರೆ ಅದು ಸ್ಕ್ಯಾಮ್, ಅದು ತಪ್ಪು. ಅದನ್ನು ಮೋಸ ಮಾಡೋದಕ್ಕೋಸ್ಕರನೇ ಆ ರೀತಿಯಾಗಿ ಬಳಸ್ತಾ ಇದ್ದಾರೆ. ಆದರೆ ಅದ್ರ ಹಿಂದೆ ಹೋಗುವಂಥ ದೋಷಪೂರಿತವಾದ ಹಣದಲ್ಲಿ ತಮ್ಮನ್ನು ತಪ್ಪಿತಸ್ಥರಲ್ಲ ಎಂದುಕೊಳ್ಳೋದು ಕಂಡು ಬರ್ತಾ ಇದೆ. ಯಾಕೆ ಅಂತಂದರೆ ಒಬ್ಬ ಸೇವಕನ ನಿಜವಾದ, ಯಾಕೆಂತಂದರೆ ಸೇವೆಗೆ ಬಂದವರು ಹೇಗಿರಬೇಕು? ಸೇವೆಗೆ ಬಂದು ಮೊದಲನೇ ವರ್ಷದಲ್ಲಿ ಸೈಕಲಲ್ಲಿ ಇರಬೇಕು, ಸೇವೆಗೆ ಬಂದ 5ನೇ ವರ್ಷದಲ್ಲಿ ಬೈಕಲ್ಲಿ ಇರಬೇಕು, ಸೇವೆಗೆ ಬಂದ 10ನೇ ವರ್ಷದಲ್ಲಿ ಕಾರಲ್ಲಿರಬೇಕು, ಸೇವೆಗೆ ಬಂದು 3 ವರ್ಷದಲ್ಲಿ ಚರ್ಚ್ ಬಿಲ್ಡಿಂಗ್ ಕಟ್ಬಿಡ್ಬೇಕು. ಯಾರು ಹೇಳಿದ್ದು ನಮಗೆ? ನಾವೇನು ಮಾಡ್ತಿದ್ದೀವಿ? ಬರ್ತಾ ವಿಚಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಬಿಟ್ಟಿದ್ದೀವಿ. ನಮ್ಮನ್ನು ನಾವು ತೊಡಗಿಸ್ಕೊಂಡ ನಿಮಿತ್ತವಾಗಿ ಚರ್ಚ್ ಬಿಲ್ಡಿಂಗ್ ಕಟ್ಟದ ಮೇಲೆ ಆರಾಮ್ಸೆ ಒಂದು ಸೋಫಾ ಹಾಕೊಂಡು ಹಿಂಗೆ ಕುತ್ಕೊಬಿಡೋದೆ. ಸ್ವಾರ್ಥ ಸಾರಂಗಿಲ್ಲ. ಯಾಕಂತಂದರೆ ಆದಿಸಭೆಯ ಅಪೊಸ್ತಲರು ತಮ್ಮ ಹೊಟ್ಟೆ ಪಾಡಿಗಾಗಿ ಕೆಲಸ ಮಾಡ್ತಾಯಿದ್ರು.
ನಮಗೆ ಬೈಬಲ್ನ ಬಹುಪಾಲು ಹೊಸ ಒಡಂಬಡಿಕೆಯ ಬಹುಪಾಲು ಕಟ್ಟಳೆಗಳನ್ನು, ಬಹುಪಾಲು ಮಾರ್ಗವನ್ನು ಬೋಧಿಸಿದಂಥ ಪೌಲ ತನ್ನ ಜೀವಿತಕ್ಕಾಗಿ ಸ್ವಂತ ಕೈಯಿಂದ ದುಡಿತಾ ಇದ್ದ. ಆದರೆ ಈ ಹೊತ್ತು ಸೇವಕರ ಮನೇಲಿ 3-4 ಬೈಕ್ ಇದೆ. ಯಾರು ಕೊಟ್ಟಿದ್ದು? ದೇವ್ರು ಕೊಟ್ಟಿದ್ದು. ಎಷ್ಟು ಜನ ವಿಶ್ವಾಸಿ ಇದ್ದಾರೆ? 30 ಜನ ಇದ್ದಾರೆ, 40 ಜನ ಇದ್ದಾರೆ, 50 ಜನ ಇದ್ದಾರೆ, 100 ಜನ ಇದ್ದಾರೆ. 50 ಜನ ಇರೋರಿಗೆ ಮಾತಾಡೋಣ, 100 ಜನ ಇರೋರಿಗೆ ಆಮೇಲೆ ಬರೋಣ. ಯಾಕೆ ಕೊಡ್ತಿದ್ದಾರೆ ಅವ್ರು ನಿಮಗೆ? ಹೇಗೆ ಕೊಡ್ತಿದ್ದಾರೆ ಅವ್ರು ನಿಮಗೆ? ದಶಮಾಂಶದಲ್ಲಿ ನಮ್ಮವ್ರನ್ನೆಲ್ಲ ಎಷ್ಟು ಚರ್ಚಲ್ಲಿ 100 ಜನ 50 ಜನ ಇದ್ರೆ 50 ಜನಕ್ಕೆ 50 ಜನನು ಎಷ್ಟು ಕುಟುಂಬಗಳು ದಶಮಾಂಶ ಕೊಡ್ತವೆ? ಹಾಗಿದ್ರೆ ನಾವು ಯಾವುದರಿಂದ ಬಾಳ್ತಾ ಇದ್ದೀವಿ, ಯಾವುದರಿಂದ ಬದುಕ್ತಾ ಇದ್ದೀವಿ, ಎಂಥ ಸಂಗತಿಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತಾ ಇದ್ದೀವಿ, ಎಂಥ ಸಂಗತಿಯಲ್ಲಿ ನಾವು ನಿರತರಾಗ್ತಾ ಇದ್ದೀವಿ, ಇದರ ಬಗ್ಗೆ ನಮ್ಗೆ ಎಷ್ಟೋ ಸಾರ್ತಿ ಅರಿವೇ ಇಲ್ಲ, ಗಮನನೇ ಇಲ್ಲ. ಸೊ ಇಂಥ ವಿಷಯದಲ್ಲಿ ನಾವು ನಂಬಿಕಸ್ಥರಾಗಿ ಯಾರ ಮುಂದೆ ಕಾಣಿಸ್ಕೊಳ್ಬೇಕು? ಮೊದಲನೇದಾಗಿ ನಾವು ದೇವ್ರ ಮುಂದೆ ನಂಬಿಕಸ್ಥನಾಗಿ ಕಾಣಿಸ್ಕೊಳ್ಬೇಕು, ಮತ್ತು ಎರಡನೇದಾಗಿ ನನ್ನ ಸಭೆಯ ವಿಶ್ವಾಸಿಗಳ ಮುಂದೆ ನಾನು ನಂಬಿಕಸ್ಥನಾಗಿ ಕಾಣಿಸ್ಕೊಳ್ಬೇಕು. ಸಭೆಯಲ್ಲಿ ಯಾವಾಗಾದರೂ ಈ ದೋಷಪೂರಿತವಾದ ಆಹಾರವನ್ನು ತಿನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಆ ಸಭೆ ವಿಶ್ವಾಸಿಗಳು ಯಾರು ದಶಮಾಂಶ ಒಳ್ಳೆಯದು ಕೊಡ್ತಾರೋ ಅವರು ಹೆಂಗೆ ಕೊಡ್ತಾರೆ ಅದು ಯಾರಿಗೂ ಬೇಕಾಗಿಲ್ಲ. ಎಷ್ಟೋ ಸಾರ್ತಿ, ಎಲ್ಲರನ್ನೂ ಹೇಳ್ತಾ ಇಲ್ಲ ನಾನು, ಎಲ್ಲರನ್ನೂ ಜನರಲೈಸ್ ಮಾಡಿ ಹೇಳ್ತಾ ಇಲ್ಲ, ಕೆಲವರನ್ನ ಮಾತ್ರ ನಾನು ಗುರುತಿಸಿ ಹೇಳ್ತಾ ಇದ್ದೀನಿ. ಆ ರೀತಿಯಾಗಿ ದೋಷಪೂರಿತವಾದಂಥ ಕಾಣಿಕೆಗಳನ್ನ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ, ದೋಷಪೂರಿತವಾದಂಥ ಮಾರ್ಗಗಳನ್ನು ಉಪಯೋಗಿಸೋದ್ರ ಮುಖಾಂತರವಾಗಿ, ದೋಷಪೂರಿತವಾದಂಥ ಆಲೋಚನೆಗಳನ್ನು ಗ್ರಹಿಸ್ಕೊಳ್ಳೋದ್ರ ಮುಖಾಂತರವಾಗಿ, ದೋಷಪೂರಿತವಾದಂಥ ಆಡಳಿತವನ್ನು ಕೂರಿಸೋದ್ರ ಮುಖಾಂತರವಾಗಿ. ಯಾಕಂತಂದರೆ ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ನನ್ನ ಸಭೆಯಲ್ಲಿ ಉದಾಹರಣೆಗೆ ಹೇಳ್ತಾ ಇದ್ದೀನಿ, XYZ ಸಭೆಯಲ್ಲಿ ಪುಲ್ಪಿಟ್ ಹತ್ತಬೇಕು ಅಂತಂದರೆ ಪುಲ್ಪಿಟ್ ಹತ್ತುತ್ತೀರಾ ನೀವು? ಹೆಂಗೆ ಹತ್ತುತ್ತೀರಾ? ದೀಕ್ಷಾ ಸ್ನಾನ ತಗೊಂಡಿದ್ದೀರಾ? ಕಮ್ಯುನಿಯನ್ ತಗೊಂಡ್ರೆ 5 ತಿಂಗಳು? ನೀವು ಕಾಣಿಕೆ ದಶಮಾಂಶ ಕರೆಕ್ಟಾಗಿ ಕೊಡ್ತಿದ್ದೀರಾ? ದೇವ್ರ ಮುಂದೆ ನಮಗೆ ತರ್ತೀರಾ? ಪುಲ್ಪಿಟ್ ಹತ್ಬೇಕಂದ್ರೆ ಅಷ್ಟೊಂದೆಲ್ಲ ಇರಬೇಕು. ಆದರೆ ಅವಿಶ್ವಾಸಿ ಆಗಿರುವಂಥ ಒಬ್ಬ ರಾಜಕಾರಣಿ ಆರಾಮ್ಸೆ ಬಂದು ಪುಲ್ಪಿಟ್ ಮೇಲೆ ಸ್ಟೇಜ್ ಹಾಕೊಂಡು ಆರಾಮ್ಸೆ ಕೂತ್ಕೊಳ್ತಾರೆ. ಅದು ಅವ್ರಿಗೇನು ಅದಿಲ್ಲ. ಹಾಗಿದ್ರೆ ಆ ಘನತೆ ಏನಾಯ್ತು? ಆ ದೋಷಪೂರಿತವಾದಂಥ ಮಾರ್ಗವನ್ನು ತೋರಿಸ್ಕೊಟ್ಟಿದ್ಯಾರು? ಏನಾದರೂ ಬಂದು ಮುಂದೆ ಕುತ್ಕೊಬಿಟ್ಟಿದ್ರೆ ಮುಗೀತು ಆ ಮೆಸೇಜು. ಏಕೆಂದರೆ ಯಾವತ್ತು ಮೆಸೇಜ್, ನನ್ನ ಪ್ರಕಾರ ಪ್ರಸಂಗ ಯಾವತ್ತು ಪುಲ್ಪಿಟ್ಟಿಂದ ವೈಯಕ್ತಿಕ ವ್ಯಕ್ತಿಯ ಬಾಯಾಗಿ ಹೊರಡ್ತದೋ ಅದರ ನೆಕ್ಸ್ಟ್ ಮೂಮೆಂಟಲ್ಲಿ ಅವನು ಪುಲ್ಪಿಟ್ ನಿಂತ್ಕೊಳ್ಳೋದಕ್ಕೆ ಅಯೋಗ್ಯ ಆ ಸೇವಕ. ಯಾವತ್ತು ವೈಯಕ್ತಿಕವಾಗಿ ತನಗೇನೋ ಹೋದ್ವಾರ ಯಾವುದೋ ವಿಶ್ವಾಸಿ ನೋಯಿಸಿದ್ರು, ತಮ್ಮ ಮುಂದೆ ಯಾರೋ ಆಡಳಿತಾರೂಢ ಪಕ್ಷದ CMO PMO ಬಂದು ಕೂತಿದ್ದಾರೆ, ಅವ್ರನ್ನ ಹೊಗಳೋ ನಿಟ್ಟಿನಲ್ಲಿ ಅಥವಾ ಅವರಿಗೆ ಹಿಂದೆ ಇರುವಂಥವ್ರು ತೆಗಳೋ ನಿಟ್ಟಿನಲ್ಲಿ, ಅಥವಾ ಹೋದ್ವಾರ ಯಾರೋ ಒಬ್ಬರು ತಪ್ಪು ಮಾಡಿದ್ರು ಅದನ್ನು ಕರೆಕ್ಟ್ ಮಾಡೋದಕ್ಕೆ ಮೊದಲನೇದಾಗಿ ನಾನು ಅವರನ್ನು ವೈಯಕ್ತಿಕವಾಗಿ ಪ್ರಶ್ನೆನೂ ಮಾಡಿದೆ, ವೈಯಕ್ತಿಕವಾಗಿ ಅವ್ರನ್ನ ಸಂಧಿಸಿದೆ. ಇಲ್ಲೇ ಕೂತ್ಕೊಂಡು ಮೆಸೇಜಲ್ಲಿ ಮತ್ತು ಮಾತ್ರನೇ ಮೆಸೇಜಿಗೆ ಉದಾಹರಣೆ ತಗೊಳ್ತಾ ಇದ್ದರೆ, ನನ್ನಂಥ ಹಗುರವಾದಂಥ ಕೆಳಮಟ್ಟದ ನೀಚ ವ್ಯಕ್ತಿ ಇನ್ನೊಬ್ಬ ಇಲ್ಲ. ಅದರ ನೆಕ್ಸ್ಟಿಂದ ನನಗೆ ನಿಜವಾಗ್ಲೂ ಮನಸ್ಸಿದ್ರೆ, ನಿಜವಾಗ್ಲೂ ದೇವರು ಮನಸ್ಸಾಕ್ಷಿಯನ್ನು ನಾನು ನೋಡ್ತಾ ಇರೋದಾದರೆ, ನಾನು ನೆಕ್ಸ್ಟ್ ಮೂಮೆಂಟಿಂದ ಪುಲ್ಪಿಟ್ ಮುಟ್ಟಬಾರ್ದು ಇನ್ನೊಂದ್ಸಲ. ಆದರೆ ಇಂಥ ಕಾರ್ಯಗಳಲ್ಲಿ ಇಜಬೇಲಳು ನಮ್ಮನ್ನು ನಡೆಸ್ತಾಳೆ. ಇಂಥ ಕಾರ್ಯಗಳಲ್ಲಿ ದೋಷಪೂರಿತವಾದಂಥ ಆಹಾರ ತಿನ್ನೋದನ್ನು, ಅಂದರೆ ದೋಷಪೂರಿತವಾದ ಮನ್ನಾ ವಿಶ್ವಾಸಿಗಳು ಕೊಡೋದ್ರಲ್ಲಿ, ದೋಷಪೂರಿತವಾದಂಥ ಆಡಳಿತವನ್ನು ವಿಶ್ವಾಸಿ ಕೊಡೋದ್ರಲ್ಲಿ, ದೋಷಪೂರಿತವಾದ ಮಾರ್ಗಗಳನ್ನು ವಿಶ್ವಾಸಿ ಕೊಡೋದ್ರಲ್ಲಿ, ಮತ್ತು ದೋಷಪೂರಿತವಾದಂಥ ಅನುಕರಣೆಗಳನ್ನು ಕೊಡೋದ್ರಲ್ಲಿ ಅವಳು ಎತ್ತಿದ ಕೈ ಅವಳು ಹಾಗೆ ಮಾಡ್ತಾಳೆ. ಮತ್ತು ಎರಡನೇದಾಗಿ ನಾನು ಹೇಳಿದ್ನಲ್ಲ, ಎಷ್ಟೋ ಸಾರ್ತಿ ನನಗೇ ಗೊತ್ತಿರ್ತದೆ ನನ್ನ ತಪ್ಪು, ಆದರೆ ನನ್ನ ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತಿದ್ದು ಆ ತಪ್ಪನ್ನು ಜ್ಞಾನೋಕ್ತಿ 30ರಲ್ಲಿ ಬರೀತದೆ, ಜಾರಳ ನಡತೆಯು ಹೀಗೆ ಸರಿ. ಅವಳು ತಪ್ಪು ಮಾಡಿ ನಾನೇನು ಮಾಡಲೇ ಇಲ್ವಲ್ಲ ಅಂತ ಅಂದ್ಕೊಳ್ತಾಳೆ. ಇಂಥದ್ದೊಂದು ಮನಸ್ಸಾಕ್ಷಿಯನ್ನು, ಅಂದರೆ ತಾವು ಅಪರಾಧಿಗಳೆಂಬ ಬರೆ ಹಾಕಿಸ್ಕೊಂಡಂಥ ಮನಸ್ಸಾಕ್ಷಿಯನ್ನು ಹೊಂದಿದ್ರು ಕೂಡ ನಾನು ಆರಾಮ್ಸೆ ಧೈರ್ಯವಾಗಿ ನೀವು ನೆಟ್ಟಿಗಿರಿ, ನೀವು ವಿಶ್ವಾಸಿಗಳು, ನೀವು ದೇವ್ರ ಕಡೆ ತಿರುಗಿ ಅಂತ ಹೇಳ್ತಿದ್ದೀನಿ ಅಂತಂದರೆ, ಇಂಥ ಮರಗಟ್ಟಿದ ಮನಸ್ಸಾಕ್ಷಿಯನ್ನು ಇಜಬೇಲಳು ಒದಗಿಸ್ತಾಳೆ. ಇನ್ಸೆನ್ಸಿಟಿವಿಟಿ ತಂದುಬಿಡ್ತಾಳೆ.
ಆ ಪವಿತ್ರಾತ್ಮನ ವಿಷಯದಲ್ಲಿ ಪವಿತ್ರಾತ್ಮ ಬಹಳ ಮೆಲುಧ್ವನಿಯಿಂದ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗುವಾಗ ಇದೇ ಸರಿಯಾದ ಮಾರ್ಗ ಅಂತ ನಮಗೆ ಬೋಧಿಸ್ತಾ ಇರ್ತಾರೆ. ಬೋಧಿಸ್ತಾ ಇರಬೇಕಾದ್ರೆ ಆ ಆಂತರ್ಯದ ಮಾತು ಕೇಳಿಸ್ಕೊಳ್ಳೋದಕ್ಕೆ ಬಹಳ ಸೂಕ್ಷ್ಮಗ್ರಹಿಗಳಾಗಿರಬೇಕು. ಆದರೆ ಹೃದಯದ ಸೂಕ್ಷ್ಮತೆಯನ್ನು ಇಜಬೇಲ್ ಅಪಹರಿಸ್ಬಿಡ್ತಾಳೆ. ಆ ಅಪಹರಿಸೋದ್ರ ಮುಖಾಂತರವಾಗಿ ಏನಾಗುತ್ತೆ, ಹೃದಯ ಸೂಕ್ಷ್ಮತೆಯನ್ನು ಕಳ್ಕೊಂಡ್ಬಿಡ್ತದೆ. ಎಷ್ಟು ಇನ್ಸೆನ್ಸಿಟಿವ್ ಆಗಿರ್ತೀವಿ ಅಂತಂದರೆ, ಒಬ್ಬರು ಬ್ರದರ್ ಬಂದು ಮುಂದೆ ನನ್ನ ಹತ್ರ ಮಾತಾಡ್ತಿರ್ತಾರೆ, ಪಾಸ್ಟರ್ ನನಗೆ ತುಂಬ ಕಷ್ಟ ಆಗಿದೆ ಪಾಸ್ಟರ್, ಏನು ಮಾಡೋದು ಗೊತ್ತಾಗ್ತಿಲ್ಲ, ತುಂಬ ಹೊಟ್ಟೆ ಹಸಿತಿದೆ ಪಾಸ್ಟರ್. ನಾನು ಎಷ್ಟು ಇನ್ಸೆನ್ಸಿಟಿವ್ ಆಗೋಗ್ತೀನಿ. ಹೌದಾ, ಪ್ರಾರ್ಥನೆ ಮಾಡೋಣ, ದೇವ್ರ ಸಹಾಯ ಮಾಡ್ತಾರೆ. ಅವ್ರು ಹೊಟ್ಟೆ ಹಸಿತಿದೆ ಅಂತಿದ್ದಾರೆ. ಅವ್ರಿಗೆ ಮಾರ್ಗ ತೋರಿಸೋ ಜಾಗದಲ್ಲಿ ನಿಂತಿದ್ದೀರಿ. ನಾನಂತೂ ಹೇಳ್ತಿದ್ದೀನಿ, ನೀವು ಊಟ ಹಾಕಿ ಅಂತ ನಾನು ಹೇಳ್ತಿಲ್ಲ ಧೈರ್ಯವಾಗಿ. ಯಾಕಂತಂದ್ರೆ ನಿಮ್ಮ ಒಬ್ಬ ಸೇವಕರ ಬಹಳ ಮುಖ್ಯವಾದ ಪಾಸ್ಟರ್, ಸಭಾಪಾಲಕರ ಬಹಳ ಮುಖ್ಯವಾದಂಥ ಜವಾಬ್ದಾರಿ ಅವ್ರನ್ನ ಪ್ರಬೋಧಿಸೋದು ಮತ್ತು ಅವ್ರಿಗಾಗಿ ಪ್ರಾರ್ಥಿಸುವಂಥದ್ದು. ಆದರೆ ಸಭೆಯ 14 ತಲಾಂತುಗಳನ್ನು ನೀವು ಗುರುತಿಸಿದ್ದೀರಾ? 3 ಕಾರ್ಯಗಳ ವ್ಯಕ್ತಿಗಳನ್ನು ನೀವು ಗುರುತಿಸಿದ್ದೀರಾ? ಅವ್ರನ್ನ ಈ ಕಡೆ ಅವ್ರ ವಿಷಯದಲ್ಲಿ ಅವ್ರನ್ನ ತೊಡಗಿಸ್ತಾ ಇದ್ದೀರಾ? ಯಾಕಂತಂದ್ರೆ ಅಪೊಸ್ತಲರ ಕಾಲದಲ್ಲಿ ಇಂಥದೇ ಒಂದು ಸಂದರ್ಭ ಬರ್ತದೆ. ಗ್ರೀಕರು ಯಹೂದ್ಯರು ನಮ್ಮನ್ನು ತಾರತಮ್ಯ ಮಾಡ್ತಿದ್ದಾರೆ, ನಮ್ಮನ್ನು ನೋಡ್ಕೊತಾ ಇಲ್ಲ ಅಂತಂದಾಗ ಅಲ್ಲೇ ಇದ್ದಂಥ 7 ಮಂದಿಗಳನ್ನ ಅಪೊಸ್ತಲರು ನೇಮಿಸ್ತಾರೆ. ನೇಮಿಸಿದ್ದೀರಾ? ನೇಮಿಸಿಲ್ಲ. ಒಂದು ಕೆಲಸ ಮೊದಲನೇದಾಗಿ ನೇಮಿಸಿಲ್ದೇ ಇರೋದ್ರಿಂದ ಆ ಕೆಲಸದಲ್ಲಿ ನಾನೇ ತೊಡಗಿಸ್ಕೊಂಡ್ಬಿಡೋದು, ದೋಷಪೂರಿತವಾದ ಆಹಾರ ಅದು. ಇನ್ನೊಂದು ಕೆಲಸ, ಅವ್ರು ನೇಮಿಸಿದ್ರಲ್ಲಿ ಅವ್ರಿಗೆ ಇನ್ಸೆನ್ಸಿಟಿವ್ ಆಗಿ ಇಲ್ಲ ದೇವ್ರು ನೋಡ್ಕೊತಾರೆ ಅಂತ ಅನ್ನೋದು. ಅದಕ್ಕೆ ನೇಮಕವಾದಂಥ ವ್ಯಕ್ತಿಗಳ ಬಳಿ ಕಳಿಸೋದೇ ಇಲ್ಲ ನಾನು. ಮಾರ್ಗದರ್ಶಕ ಹೇಗಾಗ್ತೀನಿ? ಅದಕ್ಕೆ ಮಿದ್ಯಾನ್ಯರ ಪಂಡಿತನಾದಂಥ ಮಾವ ಜತ್ರೋ ಮೋಶೆಗೆ ಹೇಳ್ತಾರೆ, ಇಷ್ಟಿಷ್ಟು ಮಂದಿಗೆ ಇಷ್ಟಿಷ್ಟು ಅಂತ ನೇಮಿಸು, ಇಷ್ಟಿಷ್ಟು ಮಂದಿಗೆ ಇಷ್ಟಿಷ್ಟು ಅಂತ ನೇಮಿಸು. ಆ ನೇಮಕಾತಿಯನ್ನು ನೀವು ಮಾಡದೆ ಹೋದರೆ ಸಭೆಯೊಳಗೆ ತುಂಬ ತಪ್ಪು ಮಾಡ್ತಾ ಇದ್ದೀವಿ. ಎಲ್ಲ ಮೋನೋಪಲಿ ಮಾಡ್ಕೊಬಿಡೋದು, ಎಲ್ಲರೂ ನಾನು ಹೇಳಿದ್ದನ್ನು ಅಷ್ಟೇ ಕೇಳಬೇಕು. ಯಾಕಂತಂದ್ರೆ ಒಳಗಡೆ ರಾಜಕೀಯ ಸ್ಟಾರ್ಟ್ ಆಗಿಬಿಡ್ತದೆ. ಇಲ್ಲ, ತಂಡಗಳಲ್ಲಿ ನಾಯಕರುಗಳನ್ನ ಎಬ್ಬಿಸ್ಬೇಕು. ಆ ನಾಯಕತ್ವದ ಕೆಳಗೆ ಅವ್ರನ್ನ ಗುರುತಿಸ್ಬೇಕು, ನಾಯಕತ್ವದ ಕೆಳಗೆ ಅವ್ರನ್ನ ಇರಿಸಬೇಕು. ಆ ನಾಯಕರುಗಳಲ್ಲಿ ಉನ್ನತರಾದವರು ಮುಂದೊಂದು ದಿವಸ ಸೇವಕರ ಸ್ಥಳಕ್ಕೆ, ಸಭಾಪಾಲಕರ ಸ್ಥಾನಕ್ಕೆ ಬಂದು ನಿಂತ್ಕೊಳ್ಬೇಕು. ಇದೊಂದು ವಿಧಾನ. ಇಂಥ ವಿಧಾನವನ್ನು ಅವಳೇನು ಮಾಡ್ತಾಳೆ, ಮಾನಭಂಗ ಪಡಿಸ್ತಾಳೆ. ಹೇಗೆ ಮಾನಭಂಗ ಪಡಿಸ್ತಾಳೆ? ಒಂದು ಸೇವಕರನ್ನೇ ಅಲ್ಲಿ ನಿಲ್ಲಿಸ್ತಾಳೆ. ಇಲ್ಲ ಅಂತಂದ್ರೆ ಇನ್ಯಾರೂ ಅವ್ರಿಗೆ ಸಹಾಯ ಮಾಡದೇ ಇರೋ ರೀತಿಯಲ್ಲಿ ಅವ್ರ ಹೃದಯವನ್ನು ಕಠಿಣ ಮಾಡಿಬಿಡ್ತಾಳೆ. ಈ ರೀತಿಯಾಗಿ ಅಲ್ಲಿ ಸೇವಕರ ಮಧ್ಯದಲ್ಲಿ ಈಜಬೇಲ್ ಕೆಲಸ ಮಾಡ್ತಾಳೆ.